ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶಾಂತಿ. ಇವತ್ತು ನಾನು ಹೂ ಇಡ್ಲಾ? ಬೇಡ. ನಾನು ನೀವೇ ತಾನೇ ಆ ಜಾಗದಲ್ಲಿ ಹೂ ಇಡೋದು. ಇವತ್ತು ನಾನು ಇಡ್ತೀನಿ. ಪ್ರತಿದಿನ ನಾನೇ ಇಡಬೇಕು, ನಾನೇ ಇಡೋದು. ಅರೆ ನಾನಿಟ್ರೆ ಏನಾಗುತ್ತೆ? ಏಟ್ ಬೀಳುತ್ತೆ. ಹೋಗು ಇಲ್ಲಿಂದ. ಏನ್ ಬಂಗಾರದ ಬಟ್ಲ ಅದು? ನಾನು ಅದೇ ತರ ಒಂದ್ ಬಟ್ಲು ತಗೊಂಡು ನಮ್ಮ ಮನೇಲಿ ಇಡ್ತೀನಿ. ದಿನ 2 ಹೂವ ಇಡ್ತೀನಿ. ಏನಾದ್ರೂ ಮಾಡ್ಕೋ, ಮೊದ್ಲು ಓಡು. ನಾ ಓಡೋದಿಲ್ಲ. ತೆಗೆದುಕೊಂಡು ಹೋಗು. ಹೋಗು. ನಡ್ಕೊಂಡು ಹೋಗ್ತೀನಿ. ಏನ್ ಇವ್ರೊಬ್ರೇ ಹೂವ ಇಡ್ಬೇಕು? ಹೋದಾಗ ಹೋಗ್ತಾವಳೆ. ನಿಮ್ಮ ಅಪ್ಪನ ಅಂದ್ಕೊಂಡೆ ರೋಡ್? ಹೌದು, ನಮ್ಮಪ್ಪ ನಮ್ಮಮ್ಮನ ಮದ್ವೆ ಆದಾಗ ವರದಕ್ಷಿಣೆಯಾಗಿ ತಗೊಂಡಿದ್ದು. ಹೋಗಯ್ಯ, ಬೆಳಗ್ಗೆ ತಗಡ್ ಗಾಡಿ ತಗೊಂಡ್ ಬಂದ್ಬಿಟ್ಟ. ಏನಪ್ಪ ಮ್ಯಾಜಿಕ್? ಹೂ ಕೊಡಕ್ ಒಂದ್ ಡ್ರೆಸ್, ಟೀ ಕೊಡಕ್ ಇನ್ನೊಂದ್ ಡ್ರೆಸ್. ಏನ್ ಫಿಲ್ಮ್ ಸ್ಟಾರ್ ಅನ್ಕೊಂಡ್ಬಿಟ್ಟಿದಾಳ? ಥ್ಯಾಂಕ್ ಯು. ಅದ್ರಲ್ಲಿ ಅರ್ಧ ನನಗುಡಿಸಿ. ಓಹೋ, ಖಂಡಿತ. ನಿನಗಲ್ದೆ ಇನ್ ಯಾರು ಕೊಡೋದು ನಾನು? ಒಂದ್ ತೊಟ್ಟು ಬಿಡದೆ ಕುಡಿದು ಬಿಟ್ಟಿದ್ದಾರೆ. ಜಿಪ್ಣ ನೋಡ್ತಾ ಇರಿ, ನೀವಾಗೆ ಅರ್ಧ ಗ್ಲಾಸ್ ಕೊಡೋ ಕಾಲ ಬಂದೇ ಬರುತ್ತೆ. ಬರಲ್ಲ. ಆಸೆನೂ ಇಟ್ಕೋಬೇಡ. ನೀನೇನು ಬೇಜಾರು ಮಾಡ್ಕೋಬೇಡ, ನಾನಿದ್ದೀನಿ. ನೀನ್ ಹೂ ಅಂದ್ರೆ ಇಂತ ಅರ್ಧ ಗ್ಲಾಸು ಡಜನ್ ಗಟ್ಲೆ ಕೊಡಿಸ್ತೀನಿ. ಏನಂತ್ಯ? ಅಂತ ಆಸೆನೆಲ್ಲ ಇಟ್ಕೊಂಡಿದ್ದೀರಾ ಯಜಮಾನ್ರು? ಮತ್ತೆ ನಿನ್ ಮಕ್ಕಕ್ಕೆ ಅರ್ಧ ಗ್ಲಾಸ್ ಅಲ್ಲ, 1/4 ಗ್ಲಾಸ್ ಕೊಡೋ ಯೋಗಿತನಾದ್ರೂ ಇದೆಯಾ ನಿನ್ಗೆ? ಅಲ್ಲಿ ನೋಡು, ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಲಕ್ಷಣವಾಗಿದ್ದಾರೆ. ನಿನ್ ಮೂತಿ ನೋಡು. ನೋಡು ನೋಡು ನೋಡು, ನಾನು ಅವಾಗ ಪೆದ್ದನ್ ತರ ಆಡ್ತೀನಿ, ಒಪ್ಕೋತೀನಿ. ಆದ್ರೆ ನಾನ್ ಸುಂದರವಾಗಿಲ್ಲ ಅಂತ ಮಾತ್ರ ಹೇಳ್ಬೇಡ. ನಿಂಗೊಂದ್ ವಿಷಯ ಗೊತ್ತಾ? ನಾ ಹುಟ್ಟಿದಾಗ ಎಷ್ಟು ಕಲರ್ ಆಗಿದ್ದೆ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಂಗ್ ಬೇಕು ಅಂತ ಹಠ ಮಾಡಿದ್ರು. ಅದನ್ನ ಕೇಳಿ ನಮ್ಮ ಅಮ್ಮ ಟೆನ್ಷನ್ ಆಗಿ ಮುಖ ಎಲ್ಲ ಹಿಂಗೂ ಆಗೋಯ್ತು. ನಾನು ಅದನ್ನ ನೋಡಿ, ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ದೆ. ಗೊತ್ತಾ? ನೀನೇ ನಿಮ್ಮ ಅಮ್ಮನ ಹತ್ರ ಹೇಳಿದ್ಯಾ? ಮತ್ತೆ ಹುಟ್ಟಿದ ದಿನಾನೇ? ನಿನ್ಗೇನ್ ಬುದ್ಧಿಗಿದ್ಯಾ? ಹುಟ್ಟಿದ ತಕ್ಷಣ ಯಾರು ಮಾತಾಡ್ತಾರ? ಒಂದ್ ಸ್ವಲ್ಪ ದಿವಸ, ಒಂದ್ ಸ್ವಲ್ಪ ವರ್ಷ ಅಂದ್ರೆ 4 ವರ್ಷ ಇದ್ದಾಗ. ಅಣ್ಣ ತಡಿಯ ಮಾರೈತಿ. ಬಸ್ ನಿಂತ ಮೇಲೆ ತಾನೇ ಇಳಿಯುದು ನಾನು. ಕೊಡು. ಏನ್ ಟೀಚರ್ ಹಾಗೆ ನೋಡ್ತೀಯಾ? ನಿನ್ ವಯಸ್ಸಿಗೆಲ್ಲ ಸರಿ ಇಲ್ಲ ಬಿಡು. ಮತ್ತೆ ಯಾವ ವಯಸ್ಸಿಗೆ ಅಂತ? ಸ್ಲೋಲಿ ಸ್ಲೋಲಿ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಬನ್ನಿ ಬನ್ನಿ ಬನ್ನಿ, ಕಮ್ 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 ಕಮ್. ಏನ್ ಶಾಂತಿ, ಈ ರಸ್ತೆಯಲ್ಲಿ ಸರಿಯಾಗಿ 4 ಜನ ತಿರ್ಗಾಡಲ್ಲ. ಇಲ್ಲೇ ಟೀ ಅಂಗಡಿ ಇಟ್ಕೊಂಡು ಯಾಕೆ ಅವಸ್ಥೆ ಪಡ್ತಿದ್ಯಾ? ಹೋಟ್ಲು ಮಾಡೋದು ನಮ್ಮ ವಂಶ ಪಾರಂಪರೆಯಿಂದ ಬಂದಿದ್ದು. ನಮ್ಮ ಅಣ್ಣ ಇದನ್ನಲ್ಲ, ಅವ್ನ್ ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ. ಆಸ್ಪತ್ರೆಯಲ್ಲಿ ಹೋಗಿ ಕೆಲಸ ಮಾಡ್ತಾನೆ. ನೀನೇ ಬೆಳಗ್ಗೆ ಶುರು ಮಾಡ್ಕೊಂಡೆ ಮಾರೈತಿ. ಹೌದು, ನಿನಗ್ ಮದ್ವೆಗಿದ್ವೆ ಏನು ಬೇಡ್ವಾ? ಯಾಕೆ ಬೇಡ? ಸರಿಯಾಗಿ ಟೈಮ್ ನೋಡ್ ಹಾಕ್ತೀನಿ. ಮದ್ವೆ ಆದ್ಮೇಲೆ ಟೀ ಅಂಗಡಿ ಏನ್ ಮಾಡ್ತೀಯಾ? ಟೀ ಅಂಗಡಿನಾ ಆ ಗ್ಯಾರೇಜ್ ಪಕ್ಕಕ್ಕೆ ಶಿಫ್ಟ್ ಮಾಡ್ತೀನಿ. ಓಯ್, ಏನೋ ನಿನ್ನ ಟೀ ಅಂಗಡಿನ ನನ್ ಗ್ಯಾರೇಜ್ ಪಕ್ಕಕ್ಕೆ ಶಿಫ್ಟ್ ಮಾಡ್ತೀಯಾ? ಈ ಆಸೆನೆಲ್ಲ ಇಟ್ಕೋಬೇಡ. ಆಮೇಲೆ ನನ್ನ ಟೀ ನನ್ ಗ್ಯಾರೇಜ್ಗೆ ಬರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ತುಂಬಾ ದಿನದಿಂದ ನಿಮ್ದೊಂದು ಮಾತು ಕೇಳ್ಬೇಕು ಅಂತ. ಹೇಳಿ. ಆ ಮಕ್ಳು ಅಷ್ಟೊಂದು ಗಲಾಟೆ ಮಾಡ್ತಾರಲ್ಲ, ನಿಮ್ಗೆ ಕೋಪನೇ ಬರಲ್ವಾ? ಕೋಪನ? ಛೇ 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 ಛೇ, ಮಕ್ಕಳು ಅಂದ್ರೆ ನನಗೆ ಬಹಳ ಇಷ್ಟ. ಅದು ಅಲ್ಲದೆ ಅವರಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ನೋಡಿ ಟೀಚರ್, ನೀವು ಸ್ವಲ್ಪ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ನೋಡಿ, ಅವರೆಲ್ಲ ಎಷ್ಟು ಜಾಲಿಯಾಗಿದ್ದಾರೆ. ಏನೇ ನಿಂದು? ಇಲ್ಲ, ನಿಮ್ಗೇನೋ ಹೇಳ್ಬೇಕು ಅಂತಿದ್ದೆ, ಮರ್ತೋಯ್ತು ಸರ್. ಅದಕ್ಕೆ ಉಟ್ಪೈಸ್ ಮಾಡ್ತಿದ್ಯಾ? ಇಲ್ಲ ಭರತ್ ಸರ್, ಟೀಚರ್ ನಾಳೆಯಿಂದ ಬರ್ತಾ ಇಲ್ಲ. ಯಾಕೆ? ನಾಳೆಯಿಂದ ನನ್ನನ್ನ ಹಾಸ್ಟೆಲ್ ಡ್ಯೂಟಿ ಹಾಕಿದ್ದಾರೆ. ಮತ್ತೆ ಮಕ್ಕಳ ಎಲ್ಲ ಬನ್ನಿ, ಟೈಮ್ ಆಯ್ತು. ಬಾಯ್.
ಆಗ್ಬಿಡುತ್ತೆ. ಆ ಹೊಸ ಟೀಚರ್ ಟೀಚರ್ ಇಳ್ದಾಗ ಗಡವ. ಇವನ್ ಬಾಡಿಗೂ ಗಾಡಿಗೂ ಏನು ವ್ಯತ್ಯಾಸ ಇಲ್ಲ, ಒಂದೇ ಸೈಜು. ಏನೋ ವಾಸು, ಎಲ್ಲಿ ನಿಮ್ಮ ಅಣ್ಣ ಕಾಣ್ತಾ ಇಲ್ಲ? ಅವರು ಟೌನ್ ಕಡೆ ಎಲ್ಲೋ ಹೋಗಿದ್ದಾರೆ. ಹೊಸ ಟೀಚರ್ ಎಲ್ಲಿ? ಅಣ್ಣ. ಅಲ್ಲಮ್ಮ, ಒಂದ್ ಟೀ ಕೊಡು. ಓ ಏನು ವಾಸು, ಕೈಯಲ್ಲಿ ಹೂ ಹಿಡಿದು ಉಂಟಲ್ಲ, ಯಾರಿಗೆ? ನಿನ್ಗೆಲ್ಲ ಹೊಸ ಟೀಚರ್ಗೆ. ಗುಡ್ ಮಾರ್ನಿಂಗ್ ಟೀಚರ್. ನನ್ನ ಹೆಸರು ಶಾಂತಿ ಅಂತ. ಆ ಟೀ ಅಂಗಡಿ ನಂದೆ. ನಿಮ್ಗೋಸ್ಕರ ಸ್ಪೆಷಲ್. ಎಲ್ಲ ಮಕ್ಕಳು ಬನ್ನಿ ಇಲ್ಲಿ, ಬನ್ನಿ. ಕಮ್ ಆನ್, ಗೆಟ್ ಇನ್ ಟು ದ ಬಸ್. ಟೀಚರ್, ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಸ್ವಲ್ಪನೇ ಕೋಪನೆ ಬರಲ್ಲ. ಅದಕ್ಕೆ ಅವು ತುಂಬಾ ಖುಷಿಯಾಗಿರ್ತವೆ. ಅದು ಅಲ್ಲದೆ ನಿಮ್ಮಂತ ಸ್ಟ್ರಿಕ್ಟ್ ಟೀಚರ್ಸ್ ಇರೋದ್ರಿಂದ. ಶಟ್ ಅಪ್. ಡ್ರೈವರ್, ಬಸ್ ಹತ್ತಿ. ಟೀ ಕುಡಿದ್ ಬರ್ತೀನಿ. ಟೀ ಆಮೇಲೆ ಕುಡಿಯೋರಂತೆ, ಮೊದಲು ಬಸ್ ಹತ್ತಿ. ಇದೇನ್ ಗರಾಜ್ ಅನ್ಕೊಂಡಿದ್ದೀರಾ ಇಲ್ಲ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ದೀರಾ? ಇವರೆಲ್ಲ ಮರ್ಯಾದಸ್ತ್ರ ಕುಟುಂಬದಿಂದ ಬಂದಿರೋ ಮಕ್ಕಳು. ಇವ್ರನ್ನ ಶಿಸ್ತಿನಿಂದ ಬೆಳೆಸೋದು ನಮ್ ಜವಾಬ್ದಾರಿ. ಇಂಥ ಸ್ಥಳಕ್ಕೆಲ್ಲ ಕರ್ಕೊಂಬಂದು ಹಾಳ್ ಮಾಡೋದಲ್ಲ ನಮ್ ಕೆಲ್ಸ. ಇನ್ನೊಂದ್ಸರಿ ಹೀಗ್ ಮಾಡಿದ್ರೆ ವಾರ್ಡನ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ನೀನೇನ್ ತಲೆ ಆಡಿಸ್ತಾ ಇದೀಯಾ? ತಲೆ ಆಡಿಸ್ಲಿಲ್ವೇ? ಯು ಫೂಲ್. ನೋಡಿ ಮೇಡಮ್, ಅದು ಹಾಗಲ್ಲ. ಈ ಗ್ಯಾರೇಜ್ ಓನರ್ ಇದ್ದಾರಲ್ಲ, ಅವರು ಭರತ್ ಅಂತ. ಅವ್ರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಈ ಓನರ್ಗೆ ಮಕ್ಕಳು ನೋಡ್ಬೇಕು ಅಂತ ಇಷ್ಟ ಇದ್ರೆ ಸ್ಕೂಲಿಗೆ ಬರಕ್ ಹೇಳು. ಹಲೋ ಡ್ರೈವರ್, ಇನ್ನು ಏನ್ ಮಕ್ಕ ನೋಡ್ತಾ ನಿಂತಿದ್ರ? ಹತ್ತಿ ಗಾಡಿ. ಹೋಗ, ಬಂದ್ಬಿಟ್ಟ. ಸ್ಕೂಲರ್ಗೆಲ್ಲ ಕೊಬ್ಬು. ವಾಸು, ಏನಿದೆಲ್ಲ? ಏನಿಲ್ಲ ಅಂದ್ರೆ ಏನರ್ಥ? ನೀ ಸತ್ತೋಗಿದೆ ಅಂತ ಯಾರಾದ್ರೂ ನಿನ್ ಮೇಲೆ ಹೂವು ಹಾಕಿದಾರ ಅಥವಾ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿ ಪೂಜೆ ಮಾಡಿದಾರ? ಅದಿತ್ತಿ ನೋಡು. ಅದನ್ನ ನಾನ್ ಹೇಳ್ತೀನಿ. ಒಂದ್ ಹೊಸ ಭೂತ ಟೀಚರ್ ರೂಪದಲ್ಲಿ ಬಂದಿತ್ತು. ಓಹೋ, ಮರ್ತೇ ಬಿಟ್ಟಿದ್ದೆ. ಹೊಸ ಟೀಚರ್ ಬಂದಿದ್ರ? ಹೇಗಿದಾರ ಆಕೆ? ಸಖತ್ತಾಗಿದ್ದಾಳೆ. ನನ್ಗಿಂತ 2 ಇಂಚ್ ಎತ್ತರ, ಒಳ್ಳೆ ಫಿಗರು. ಅವಳ ಮುಂದೆ ಈ ಶಾಂತಿ ಬುರ್ನಾಸ್ ಕೋತಿ ಮುಗ್ದವನೇ. ಅವಳು ಕೆಟ್ಟದಾಗಿದ್ದಾಳೆ. ಇಲ್ಲೆಲ್ಲಾರ ಮೇಲೆ ಕಿಚಾಡಿ ಕೂಗಾಡಿ ಹೋದ್ಲು. ಯಾಕೆ ಹಾಗೆ ಮಾಡದ್ಲು? ಅವಳಿಗೆ ಮಕ್ಳು ಇಲ್ಲಿ ಬಂದು ಆಟ ಆಡೋದು ಇಷ್ಟ ಇಲ್ವಂತೆ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಮಹಾರಾಣಿಯವರೇ, ನೀವು ಕೊಟ್ಟ 2 ಗಂಟೆ ಕಾಲ ಇನ್ನೂ ಮುಗ್ದಿಲ್ಲ. ಈಗ್ಲೂ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಒಂದ್ ರಾತ್ರಿ ಸ್ಟೇಷನ್ ಅಲ್ಲಿ ಕಳೆಯೋದಿಕ್ಕೆ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ನನಗೂ ಯಾವ ಅಭ್ಯಂತರನೂ ಇಲ್ಲ. ಅಲ್ಲೂ ಒಂಥರ ಮಜಾ ಇರುತ್ತಲ್ವಾ? ಯಾತಕಾನಗೂ ಮೊದ್ಲು ಬಸ್ ಹತ್ತಿ. ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ದರದ್ರ ಜಾಗದ ಮುಂದೆ ನಿಲ್ಸ್ಬಾರ್ದು. ಕಲ್ಚರ್ಲೆಸ್ ಇಡಿಯಟ್ಸ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, what you just uttered is quite unbecoming of a woman of your profession. I would like to advise you to refrain from making such infantile and unscrupulous statements. 52 ಅಕ್ಷರಗಳಿಂದ ಶ್ರೀಮಂತವಾಗಿರೋ, ಧೀಮಂತವಾಗಿರೋ, ವೈಭವವಾಗಿರೋ ಕನ್ನಡ ಭಾಷೆಯಿಂದ ತುಂಬಿ ತುಳುಕ್ತಾ ಇರೋ ಕನ್ನಡ ಮಣ್ಣಲ್ಲಿ ಹುಟ್ಟಿ ಸಂಸ್ಕೃತಿ ಬಗ್ಗೆ ಮಾತಾಡೋಕೆ ಕೇವಲ 26 ಅಕ್ಷರಗಳಿರೋ ಪರದೇಶಿ ಭಾಷೆಯ ಆಶ್ರಯ ಬೇಕಾ ನಿಮ್ಗೆ? ಯಾವ ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮಂತವ್ರನ್ನ ಬಹಳ ಜನ ನೋಡಿದ್ದೀನಿ. ದಯವಿಟ್ಟು ಜಾಗ ಖಾಲಿ ಮಾಡಿ. ಏ ಬಾಡ್ಲಿ, ಇನ್ನೊಂದ್ಸಲ ನೀನ್ ಬಸ್ ಏನಾದ್ರೂ ತಗೊಂಡ್ಬಂದು ನನ್ ಗ್ಯಾರೇಜ್ ಮುಂದೆ ನಿಲ್ಸಿದ್ಯೋ ನನ್ನ ಮನೆ ಪಂಚರ್ ಮಾಡ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾ ಹೆಂಗ್ ಬೆಂಡೆತ್ಬಿಟ್ರು ಅಂತ? ಏನ್ ಸ್ಟೈಲು, ಏನ್ ಕತೆ, ಎಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಒಂದೊಂದ್ ಪದಾನು ಕಪಾಳಕ್ಕೆ ಹೊಡೆದಾಗಿತ್ತು. ಹೌದಾ? ಒಂದೊಂದು ಪದಾನು? ನಮ್ಮ ಅಣ್ಣ ಮಾತಾಡಿದ್ರಲ್ಲಿ ಒಂದು ಪದದ ಅರ್ಥ ಹೇಳು ನೋಡೋಣ. ಯಾವ ಪದದ ಅರ್ಥ ಬೇಕು ಹೇಳು? ಯಾವ್ದಾ? ಏನಾಯ್ತು? ಆಕ್ಸಲ್ ಏನೋ ಪ್ರಾಬ್ಲಮ್ ಆಗಿದೆ. ರಿಪೇರಿ ಆಗದೆ ಗಾಡಿ ಮೂವ್ ಆಗಲ್ಲ. ಇಲ್ಲಿರೋದು ಇವನೊಬ್ನೇ ಮೆಕ್ಯಾನಿಕ್. ಈಗ ಅವನ ಜೊತೆ ನೀವು ಜಗಳ ಆಡೋದು ನೋಡಿದ್ರೆ ಅವನು ಸಹಾಯ ಮಾಡೋದು ಸಂದೇಹನೇ. ಮೊದ್ಲು ನೀವ್ ಹೋಗಿ ಹೇಳ್ರಿ. ಆಫ್ಟರ್ ಆಲ್ ಅವನೊಬ್ಬ ಮೆಕ್ಯಾನಿಕ್. ಅವ್ನ ಕೆಲ್ಸಕ್ಕೆ ನಾವ್ ದುಡ್ಡು ಕೊಡಲ್ವಾ? ಭರತ್, ನೀವ್ ಅಂದ್ಕೊಂಡಾಗಲ್ಲ. ದುಡ್ಡಿಗೆ ಮರ್ಯಾದೆ ಕೊಡೋ ವ್ಯಕ್ತಿತ್ವ ಅವನದಲ್ಲ. ಅವನು ನೀವ್ ಅವನನ್ನ ಅವತಾರ ಪುರುಷ ಅಂತ ವರ್ಣಿಸೋದು ಮೊದ್ಲು ನಿಲ್ಸಿ. ನಿಮ್ಗೆ ಹೋಗಿ ಕೇಳೋದಕ್ ಭಯ ಆದ್ರೆ ನಾನೇ ಹೋಗ್ತೀನಿ. ಏನ್ ಬೇಕಿತ್ತು ನಿಮ್ಗೆ? ನಿಮ್ಮನ್ನ ಕೇಳ್ತಾ ಇರೋದು. ಹೇಳಿ.
ನಿಮ್ ಯಜಮಾನ್ರು ನೋಡ್ಬೇಕು. ಯಾಕ ಹ್ಮ್ ಹ, ಹ್ಮ್ ಹೋಗಿ ಅವ್ರನ್ನ ಕರೀರಿ. ಹ್ಮ್ ಹ್ಮ್ ಹ್ಮ್. ಏನ್ ಲುಕ್ ಕೊಡ್ತಾಳಪ್ಪ. ಅಣ್ಣ 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 ಅಯ್ಯ ಅಮ್ಮ ಬಂದಿದ್ದಾಳೆ. ಯಾವಮ್ಮನ? ಅದೇ ನೀವ್ ಇಂಗ್ಲಿಷ್ ಅಲ್ಲಿ ಸಖತ್ತಾಗಿ ಹಾಕಿ ಚಚ್ಚಿದ್ರಲ್ಲ ಆ ಸ್ಕೂಲ್ ಟೀಚರ್. ಯಾಕಂತೆ? ಹೇಳಿಲ್ವೇ? ಅವಳು ಹೇಳಿಲ್ವೇ? ಯಾಕೆಂತ ಕೇಳು ಅವ್ರನ್ನ. ನೀವ್ ಯಾಕೆ ಬಂದಿದ್ದೀರಾ ಅಂತ ಮರ್ಯಾದೆಯಿಂದ ಹೇಳ್ಬೇಕಂತೆ. ಅವ್ರ ಹೊರಗ್ ಬರಲ್ವಾ? ಹ? ಅಣ್ಣ ನಿಮ್ಮನ್ನ ಹೊರಗೆ ಕೇಳ್ತಿದ್ದಾಳೆ. ನನಗ್ ತುಂಬಾ ಕೆಲ್ಸ ಇದೆ, ಪ್ರಾಬ್ಲಮ್ ಏನು ಅಂತ ಕೇಳು. ಹ, ಅವ್ರಿಗೆ ತುಂಬಾ ಕೆಲಸ ಇದೆ ಅಂತೆ. ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ತೊಲಗ್ಬೇಕಂತೆ. ನಮ್ ಬಸ್ ಕೆಟ್ಟಿದೆ, ನಿಮ್ ಅಣ್ಣನ್ ಕೇಳು, ಏನಾದ್ರೂ ಹೆಲ್ಪ್ ಮಾಡಕ್ಕಾಗ. ಈ ರೋಡಲ್ಲಿ ಸ್ಟ್ರೈಟ್ ಆಗಿ ಹೋದ್ರೆ ಒಂದ್ ಜಂಕ್ಷನ್ ಸಿಗುತ್ತೆ. ಅಲ್ಲಿ ಬಲ್ಗಡೆ ತಿರುಗಿ ಡೌನ್ ಹೇಳಿದ್ರೆ ಮೇಲೆ ನರಕ. ಇದೇನ್ ವರ್ಕ್ಶಾಪ್ ಅಲ್ವಾ? ನಾ ಬಂದಿರೋದು ನಮ್ ಬಸ್ ರಿಪೇರ್ಗೆ. ಅದಕ್ಕೊಬ್ಬ ಮೆಕ್ಯಾನಿಕ್ ಬೇಕು. ಆ ಕೆಲ್ಸಕ್ಕೆ ನಾ ದುಡ್ಡು ಕೊಡ್ತೀನಿ. ಅಣ್ಣ ಅಣ್ಣ ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ. ಏನಿದೇನ್ ಗ್ಯಾರೇಜ್ ಅಲ್ವಾ? ಏನ್ ಮಕ ನೋಡ್ತೀರಾ? ನಾನಲ್ಲ ಹಂಗಂತ ಅವಳು ಹೇಳಿದ್ದು. ಅವಳು ದುಡ್ಡು ಕೊಡ್ತಾಳಂತೆ, ಸಖತ್ತಾಗಿ ಕಿತ್ ಬಿಡೋಣ. ಐ ಸೇ ಗೆಟ್ ಔಟ್. ನಾನಾ ಅವಳ? ಮೊದ್ಲು ಅವಳು ಹೋಗ್ಲಿ, ಅವಳಿಂದ ನನ್ನ ಮಗನೇ ನೀನು ಹಾಳಾಗೋಗು. ಅಣ್ಣ ಗೆಟ್ ಔಟ್ ಐ ಸೇ. ನಾನು ಕೆಲಸ ಬಿಟ್ಟೋದ್ರೆ ಗೊತ್ತಾಗುತ್ತೆ ಇವ್ರಿಗೆ ಎಲ್ಲದಕ್ಕೂ ಸೋಮ್ಸು. ಏನಂತೆ? ಎಲ್ಲಾರು ಸತ್ತೋಗು ಅಂದ್ರು. ಆ? ಅಲ್ಲ ಬರೀ ಹೋಗು ಅಂದ್ರು. ನನಗೂ ಹೋಗು ಅಂದ್ರು ನಿಮ್ಮಿಂದ. ಆ. ಏನು? ಅಂಕಲ್ ನಮ್ ಬಸ್ ಕೆಟ್ಟೋಗಿದೆ ಅಂಕಲ್, ನಾವ್ ಮನೆಗ್ ಹೋಗಕ್ ಆಗಲ್ಲ ಅಂಕಲ್. ಅಂಕಲ್ ನಮ್ ಬಸ್ ರಿಪೇರಿ ಮಾಡ್ಕೊಡಿ ಅಂಕಲ್. ಅಂಕಲ್ ಪ್ಲೀಸ್. ನಾನ್ ರಿಪೇರಿ ಮಾಡಲ್ಲ, ಆ ನಿಮ್ ಟೀಚರ್ನೇ ಮಾಡೋ ಕೇಳಿ. ನಮ್ ಟೀಚರ್ಗೆ ಒಯ್ಯೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂಕಲ್. ಪ್ಲೀಸ್ ಹೆಲ್ಪ್ ಮಾಡಿ ಅಂಕಲ್, ಹೊಟ್ಟೆ ಹಸಿತಾ ಇದೆ ಅಂಕಲ್. ಪ್ಲೀಸ್ ಅಂಕಲ್. ಓಕೆ. ಥ್ಯಾಂಕ್ ಯು ಅಂಕಲ್. ಏನಾಗಿದೆ ಅಂಕಲ್? ಬಸ್ ಕೆಟ್ಟೋಗಿದ್ಯಾ ಅಂಕಲ್? ಏನ್ ಮುರಿದೋಗೈತೆ ಅಂಕಲ್? ಆಕ್ಸಿಲ್ ಕಟ್ಟಾಗಿದೆ, ರಿಪೇರಿ ಆಗೋದಕ್ಕೆ 1 ದಿವಸ ಆಗುತ್ತೆ. ಅಯ್ಯೋ, ಹಾಗಾದ್ರೆ ಮಕ್ಕಳಿಗತಿ ಏನ್ ಬರತ್ ಸರ್? ಇದಾಳಲ್ಲ ಕಂಕ್ಳಲ್ಲಿ ಸೊಂಟದ ಮೇಲೆ ಹೊತ್ಕೊಂಡು ಹೋಗಿ ಕೇಳಿ. ಡ್ರೈವರ್, ಒಂದ್ ಟ್ಯಾಕ್ಸಿ ಹಿಡೀರಿ. ಟ್ಯಾಕ್ಸಿನ ಸಿಗುತ್ತೆ, ಹೋಗಿ ಹೋಗಿ. ಈ ಊರಲ್ಲಿ ಟ್ಯಾಕ್ಸಿ ಎಲ್ಲ ಸಿಗಲ್ಲ ಮೇಡಮ್. ಸರಿ ಬನ್ನಿ, ನಡ್ಕೊಂಡು ಹೋಗೋಣ. ನಡ್ಕೊಂಡು, ಅದು ಈ ದೇಹ ಇಟ್ಕೊಂಡು ಆಗಲ್ಲ ಮೇಡಮ್. ಬರತ್ ಸರ್, ದಯವಿಟ್ಟು ನೀವೇನಾದ್ರು ಮಾಡ್ಬೇಕು. ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಾನು ಗ್ಯಾರೇಜ್ ಬೇಕಾದ್ರೆ ಬಂದಿರಿ. ಅಂಕಲ್ ಅಂಕಲ್ ನಿಲ್ಲಿ ಅಂಕಲ್ ಪ್ಲೀಸ್. ಅಂಕಲ್ ನಾವು ತುಂಬಾ ದೂರ ನಡಿಬೇಕು ಅಂಕಲ್. ಅಂಕಲ್ ನಾಳೆ ನಿಮ್ ಚಾಕ್ಲೇಟ್ ತಂದು ಕೊಡ್ತೀನಿ, ನಿಮ್ ಪುಟಾಣಿ ಬಸ್ಸಲ್ಲಿ ಕರ್ಕೊಂಡೋಗಿ ಅಂಕಲ್ ಪ್ಲೀಸ್. ಅಂಕಲ್ ನಿಮ್ ಪುಟಾಣಿ ಬಸ್ಸಲ್ಲಿ ಕರ್ಕೊಂಡೋಗಿ ಅಂಕಲ್ ಪ್ಲೀಸ್. Okay. ಅಂಕಲ್ ನೀವೆಲ್ರೂ ಬನ್ನಿ, ಆದ್ರೆ ಆ ಬಜಾರಿ ಟೀಚರ್ ಬೇಡ. ಹಾಗಾದ್ರೆ ನಾವಿಬ್ರು ಹೆಂಗ್ ಹೋಗೋದು? ನಾನ್ ನಡ್ಕೊಂಡು ಹೋಗ್ತಾ ಇದೀನಿ, ನೀವು ನನ್ ಜೊತೆ ಬರ್ತಿದ್ದೀರಾ? ಮೇಡಮ್, ಇದು ಜಾಲಿ ಟ್ರಿಪ್ ಮಾಡಿದಾಗಲ್ಲ ಮೇಡಮ್. ನೀ ಬಂದ್ಬಿಡೋದಾ? ಹೋಗಯ್ಯ. ಮತ್ತೆ ಇವ್ರಿಗೆ ಅವ್ರನ್ನ ನಾನ್ ನೋಡ್ಕೋತೀನಿ, ನೀನ್ ಹೋಗಯ್ಯ. ಹೋಗು, ಬೇಗ ಹೋಗು. ಡ್ರೈವರ್, ನೀವು ಬನ್ನಿ. ಆಗಲ್ಲ, ನಾನ್ ನಡ್ಕೊಂಡೆ ಹೋಗ್ತೀನಿ. ನಿಮ್ ಕಾಲ್ ಮುರಿತೀನಿ ಅಷ್ಟೇ, ಬನ್ರಿ. ಏನ್ ಮುಖ ನೋಡ್ತಿದ್ದ? ಕುತ್ಕೊಳ್ಳಿ. ಏನ್ ನೋಡ್ತಿದ್ದೀರಾ? ಮುಂದೆ ನೋಡಿ, ಹಿಂದೆ ಹೊರ್ಕೊಳ್ಳಿ. ಬಸ್ಸಿಗೆ ಏನಾಯ್ತು ಭಾವನ? ಅಪ್ಪ, ಆ ಕತೆ ಯಾಕೆ ಕೇಳ್ತೀರಾ ಮೇಡಮ್? ದಾರಿ ಮಧ್ಯೆ ಬಸ್ ಕೆಟ್ಟ ಹೋಗಿ ಈ ಮೊಂಡ ಮೆಕ್ಯಾನಿಕ್ ಜೊತೆ ದೊಡ್ಡ ಜಗಳ ಆದ್ಮೇಲೆ. ಯಾರು ಹೇಳ್ತಾ ಇದ್ದೀರಾ ಮುಂಡು ಮೆಕ್ಯಾನಿಕ್ ಅಂತ? ನಿಮ್ ಅಪ್ಪ ಮುಂಡು, ನಿಮ್ ತಾತ ಮುಂಡು, ನಿಮ್ ಮುತ್ತಾತ ಮುಂಡು, ನಿಮ್ ಕಳ್ಳಪುರಿ ತಾತ ಮುಂಡು. ಭರತ್, ಒಂದ್ ಹೆಣ್ಣಿನ ಜೊತೆ ಮಾತಾಡೋ ರೀತಿನ ಇದು? ಐ ಆಮ್ ಸಾರಿ ಮೇಡಮ್, ನೀವ್ ಇಲ್ಲಿದ್ದೀರಾ ಅಂತ ನಾನ್ ನೋಡ್ಲೇ ಇಲ್ಲ. ಅದ್ ಸರಿ, ಬಸ್ಸಿಗೆ ಏನಾಗಿದೆ? ಬಸ್ಸಿಗೆ ಏನಾಗಿದೆ? ಏನೂ ಆಗಿಲ್ಲ. ಆಕ್ಸಿಲ್ ಪ್ರಾಬ್ಲಮ್. ಅದೇ ಬಸ್ ಕೆಳಗಡೆ ಇರುತ್ತಲ್ಲ ಆಕ್ಸಿಲ್, ಅದು ಒಡೆದೋಗಿದೆ. ಇವತ್ ರಾತ್ರಿ ರೆಡಿ ಮಾಡ್ಬಿಡ್ತೀನಿ. ನಿಮ್ಗೆ ಗೊತ್ತಲ್ಲ ಈ ರೋಡಿನ ಹಣೆ ಬರ ಏನು ಅಂತ. ಭಾವನ ಜೊತೆಲಿ ಜಗಳಾಡಿದ್ಯಂತೆ, ನಿಜಾನಾ? ಭಾವನಾನ? ಅದ್ಯಾರದು? ಇವಳೆ. ಓಹೋ,
ಇವ್ರ ಹೆಸರು ಭಾವನಾನ? ಏನ್ ಮೇಡಮ್, ನಾನು ಯಾವತ್ತಾದ್ರೂ ಬಹಳ ಒಳ್ಳೆ ಹೆಸರು, ಯಾರ ಹತ್ರ ಜಗಳ ಆಡೋದನ್ನ ನೋಡಿದೀರಾ? ಗೊತ್ತಾಯ್ತು ಮೇಡಮ್, ನಾ ಬರ್ತೀನಿ. ನನ್ ಗ್ಯಾರೇಜ್ ನಲ್ಲಿ ಒಬ್ಬ ಮಹಾಮೇಧಾವಿ ಮುಠಾಳ ಇದ್ದಾನೆ. ಅವ್ನು ನನ್ ಗ್ಯಾರೇಜ್ ನ ಅಲ್ಲೋಲ ಕಲ್ಲೋಲ ಮಾಡಕ್ಕಿಂತ ಮುಂಚೆ ನಾ ಗ್ಯಾರೇಜ್ ಸೇರ್ಕೋಬೇಕು. ಏನೋ ಬರಲ್ಲ ಮೇಡಮ್? ಹೋಗ್ಬಾಪ. ಬರ್ತೀನಿ ಭಾವನಾ ಟೀಚರ್. ಎಲ್ಲ ನಿಮ್ ಟೀಚರು ಯಾಕೆ ಸರ್ ಬಹಳ ಕೋಪವಾಗಿದ್ದೀರಾ? ಮುಚ್ಚೋ ಬಾಯಿ, ಅವ್ರನ್ನ ಕೆಳಗಡೆ ಇಳಿಯೋ ಕೇಳು. ಹಲೋ, ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನು ಅಂತ ನೀವು ನನ್ ಕೇಳ್ತಿದ್ದೀರಾ? ಏನಾಯ್ತು ಸರ್? ಏಯ್, ನೀವು ಮಧ್ಯದಲ್ಲಿ ಮಾತಾಡಬೇಡ. ನನ್ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾ? ಏನ್ ವಿಷಯ ಅಂತ ಹೇಳಿದ್ರೆ ಒಳ್ಳೇದು. ನಾನ್ ನಿಮ್ಗೆ ಏನಾದ್ರು ತೊಂದ್ರೆ ಕೊಟ್ಟಿದ್ದೀನಾ? ನೀವು ಕೊಟ್ಟಿರೋ ತೊಂದ್ರೆ ಒಂದಾ ಎರಡ? ಸರ್ ಪ್ರಾಬ್ಲಮ್ ಏನು ಅಂತ ಹೇಳಿ. ಏಯ್, ಮಧ್ಯದಲ್ಲಿ ಮಾತಾಡ್ಬೇಡ ಬಾಂಡ್ಲಿ, ಒದ್ದಾಕ್ಬಿಡ್ತೀನಿ. ನೋಡಿ, ನೀವೇನಾದ್ರೂ ಹೇಳೋದಿದ್ರೆ ಬೇಗ ಹೇಳಿ, ನಾನ್ ಹೋಗ್ಬೇಕು. ಆಹಾ, ನೀವ್ ಹೋಗಿ ಕಿತ್ತಾಕೋದು ಅಷ್ಟರಲ್ಲೇ ಇದೆ. ನಿಮ್ ಮಕ್ಳು ಅಂತ ಕರಿತಿರಲ್ಲ ನಿಮ್ ಕೋತಿಗಳು, ಅವ್ರು ಮಾಡಿರೋದು ನಿಮ್ಗೆ ನೋಡ್ಬೇಕಾ? ನಡೀರಿ. ಏಯ್, ಕೆಳಗಡೆ ಇಳಿದ್ರೆ ಒದಿತೀನಿ. ರೀ, ಅಯ್ಯೋ ಕೈ ಬಿಡ್ರಿ. ಹಲೋ, ನೋಡಿ, ಇದು ನಾನಿದ್ದಂಗ ಇದೆ. ಇದು ಪರವಾಗಿಲ್ಲ. ಭರತ್ ಅಂಕಲ್ ಅಂತ ಇವ್ರಿಗೆಲ್ಲ ಅಂಕಲ್ ನಾನು. ಭಾರಿ ಮರ್ಯಾದಸ್ಥರ ಕುಟುಂಬದಿಂದ ಬಂದಿರೋ ಮಕ್ಕಳು ನಿಮ್ಮಂತ ಕಲ್ಚರ್ ಟೀಚರ್ಸ್ ಇಂದ ವಿದ್ಯೆ ಕಲ್ತು ವಿದ್ಯಾರ್ಥಿಗಳು ಮಾಡಿರೋ ಗನಂದಾರಿ ಕೆಲಸ ಇದು. ಇದೆಲ್ಲ ನಮ್ಮ ಮಕ್ಳು ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಇಲ್ಲ, ನನಗ್ ದಿಢೀರ್ ಅಂತ ಹುಚ್ಚಿಡ್ದು ನಾನ್ ಮಾಡಿದೀನಿ. ಅದ್ ಸರಿ. ಏನ್ರಿ ಅದ್ ಸರಿ? ನೋಡಿ, ಸುಮ್ನೆ ನನ್ನ ಪಿತ್ತಾನ ನೆತ್ತಿಗರಿಸ್ಬೇಡಿ. ಬೇಕು, ನನಗ್ ಬೇಕು. ಈ ಮುಟ್ಟಾಳನ್ನೇ ನಿಮ್ಗೆ ಸಹಾಯ ಮಾಡಿದ್ದಕ್ಕೆ ನಿಮ್ಮ ಕೋತಿ ಮಕ್ಕಳು ನನಗೆ ಕೊಟ್ಟಿರೋ ಬಹುಮಾನ ಇದು. ಹಲೋ, ಡೀಸೆಂಟ್ ಆಗಿ ಮಾತಾಡಿ. ಏನ್ರಿ ಡೀಸೆಂಟ್? ನೋಡ್ರಪ್ಪ, ಡೀಸೆಂಟ್ ಆಗಿ ಮಾತಾಡ್ಬೇಕಂತೆ. ಡೀಸೆನ್ಸಿ ನೋಡತ್ರ ನಾನ್ ಕಲಿಬೇಕು. ಏಯ್ ನೋಡು, ನಾನು ಕೋಪ ಬರಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಇನ್ಮೇಲೆ ನೀನು ನಿನ್ನ ಕೋತಿ ಮಕ್ಕಳು ನನ್ನ ಗ್ಯಾರೇಜ್ ಹತ್ರ ಏನಾದ್ರು ಬಸ್ ತಗೊಂಬಂದ್ ನಿಲ್ಸಿದ್ರೆ ಹೆಣ್ಣು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಹೋಗು. ಇಲ್ಲ ಅಂದ್ರೆ ಹೋಗೆ, ಹೊರಟೋಗು, ಹೋಗು. ಪಾಪ ಎಳೆ ಮಕ್ಳು ಏನು ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ. ದೊಡ್ಡವ್ರು ನಾವ್ ತಾನೇ ಕ್ಷಮಿಸ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿ, ಇದನ್ನೆಲ್ಲ ನಾನ್ ಕ್ಲೀನ್ ಮಾಡ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ದೊಡ್ಡದಾಗ ಬಂದ್ಬಿಟ್ಲು, ಕ್ಲೀನ್ ಮಾಡ್ತಾಳಂತೆ. ಹೋಗೆ. ಇನ್ನೊಂದ್ಸಲ ಯಾರಾದ್ರೂ ನನ್ ಕ್ಯಾರವನ್ ಹತ್ರ ಬಂದ್ರೆ ಅಣ್ಣ, ನೀವು ಮಾಡಿದ್ದು ಕರೆಕ್ಟ್. ಅವಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಾನೇನಾರು ನಿಮ್ ಜಾಗದಲ್ಲಿ ಇದ್ದಿದ್ರೆ ಒಂದೊಂದ್ ಮಕ್ಳನ್ನು ಎಳ್ದು ಬಿಟಾಯಿಸ್ತಾ ಇದ್ದೆ. ಆ ಕಡ್ಡಿಕೋಳ್ ಟೀಚರು, ಆ ಡುಮ್ಮ ಡ್ರೈವರು ಸೇರಿಸಿ. ಆದ್ರೆ ಅದು ಸ್ವಲ್ಪ ಧೈರ್ಯ ಬೇಕು ಅಷ್ಟೇ. ಸ್ವಲ್ಪ ಬಗ್ಗು. ಯಾವ ಕಡೆ? ಮುಂದೆ. ರೆಡಿ? ಅಬ್ಬಬ್ಬಬ್ಬಬ್ಬ, ಅವ್ರು ಉಪಯೋಗಿಸಿದ ಭಾಷೆ ನೋಡಿದ್ರೆ ಮೈ ಗಾಡ್, ಆ ತರದ ಮನುಷ್ಯ ನಿಮ್ಗೆ ಹೇಗ್ ಫ್ರೆಂಡ್ ಆದ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವನು ಫ್ರೆಂಡ್ ಅಲ್ಲ, ನನ್ ಸ್ವಂತ ತಮ್ಮನ ಹಾಗೆ. ಮೇಲ್ನೋಟಕ್ಕೆ ಒರಟನಿಸ್ತಾನೆ, ಆದ್ರೆ ಅವನು ಬಹಳ ಮೃದುವು. ಮೇಲ್ನೋಟಕ್ಕೆ ಒರಟನಿಸ್ತಾನೆ, ಆದ್ರೆ ಅವನು ಬಹಳ ಮೃದುವು. ಒಳ್ಳೆ ಭರತ, ಪ್ರೀತಿ ಒಂದು ಬಿಟ್ರೆ ಅವನಿಗೆ ಬೇರೆ ಏನು ಗೊತ್ತಿಲ್ಲ. ಶಾಂತಿ, ಬಂದ್ಬಿಟ್ಲು. ನೀನೇನೋ ಅವಸರದಲ್ಲಿರೋ ಹಾಗಿದೆ. ಇದನ್ ನೋಡಿದ್ರ? ಅವ್ರು ಇನ್ನೇನ್ ಸ್ನಾನ ಮುಗಿಸ್ಕೊಂಡ್ ಬರೋ ಹೊತ್ತು. ನಾನು ಇದನ್ ಕೊಡ್ಬೇಕು. ಚೆನ್ನಾಗಿದೆ. ಅವ್ರು ಪ್ರತಿದಿನ ಪೂಜೆ ಮಾಡ್ತಾರಾ? ಪೂಜೆಗಲ್ಲ, ಹೂನೆಲ್ಲ ಇಡ್ತಾರಲ್ಲ, ಹೂಕುಂಡ, ಅದು ಅಲ್ಲಿದೆ. ಅದ್ರಲ್ಲಿ ಅವ್ರು ಡೈಲಿ ಇಡ್ತಾರೆ. ನಾನೇ ಹೂ ಕೊಡೋದು. ನಾನ್ ಕೊಟ್ರೇನೆ ಅವ್ರು ಇಡೋದು. ಇವತ್ ನಾನ್ ಕೊಡ್ತೀನಿ. ಅಶಿಶು, ಇಲ್ಲಪ್ಪ, ಅವ್ರಿಗೆ ಇದೆಲ್ಲ ಆಗೋದಿಲ್ಲ. ಅವರು ತುಂಬಾ ಸ್ಟ್ರಿಕ್ಟ್. ಪರವಾಗಿಲ್ಲ, ಅವ್ರೇನು ಹೇಳಲ್ಲ. ನೀನ್ಯಾಕೆ ಒಳ್ಳೆ ಗಂಡ ಸತ್ತೋರ್ ತರ ಕೂತಿದೀಯಾ? ಏ ವಾಸು, ಸುಮ್ನೆರಪ್ಪ, ಅವಳನ್ನ ರೇಗಿಸ್ಬೇಡ. ಆಗಿದ್ದಿಷ್ಟೇ. ದಿನ ಇವಳು ಹೂ ಕೊಡ್ತಿದ್ಲಾ, ಇವತ್ ಒಂದ್ ದಿವಸ ಆ ಟೀಚರ್ ಬಂದು ನಾನ್ ಹೂ ಕೊಡ್ತೀನಿ ಅಂತ ತಗೊಂಡು ಹೋದ್ರು. ಅಷ್ಟಕ್ಕೆ ನೋಡು,
ಓಹೋ ಈಗ ನನಗೆ ಗ್ಯಾರಂಟಿ ಆಯ್ತು. ಎಂತ ಗ್ಯಾರಂಟಿ ಆಯ್ತು? ನಮ್ಮ ಅಣ್ಣನು ಆ ಟೀಚರು ಲವ್ ಅಲ್ಲಿ ಬಿದ್ದಿದ್ದಾರೆ ಅಂತ. ಅಲ್ಲ, ಒಂದು ಹುಡುಗಿ ಹುಡುಗನಿಗೆ ಹೂ ಕೊಟ್ಟ ತಕ್ಷಣ ಬಣ್ಣದ ಬಟ್ಟೆ ಹಾಕೊಂಡು ಕೈಯಲ್ಲಿ ಹೂ ಹಿಡ್ಕೊಂಡು ಹಾಡು ಹೇಳೋ ಸಿನಿಮಾ ನೋಡಿಲ್ವಾ ನೀನು? ಏ ಶಾಂತಿ, ಅವ್ರಿಬ್ರು ಇವಾಗ ಅದನ್ನೇ ಮಾಡ್ತಿರ್ತಾರೆ ಅಂತ ನಿಂಗ್ ಅನ್ಸಲ್ವಾ? ಬರ್ತೀಯಾ? ಇಬ್ರು ಹೋಗಿ ನೋಡ್ಕೊಂಬರೋಣ. ಶಾಂತಿ, ಶಾಂತಿ, ಅಯ್ಯೋ, ಅದ್ರಲ್ಲಿ ಹೂವಿಟ್ಟಿದ್ಯಾರು? ನಾನಲ್ಲ. ಹಾಗಾದ್ರೆ ಇನ್ಯಾರು? ಅದು ಹೂನ ನಾನೇ ಇಟ್ಟಿದ್ದು. ಹೌ ಡೇರ್ ಯು ಟಚ್ ದಟ್? ಅದನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅದ್ರಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾ? ಇದೇನು ಅಂತ ನಿನಗೆ ಗೊತ್ತಾ? ನನ್ನ ಜೀವ, ಸತ್ತು ಸ್ವರ್ಗದಲ್ಲಿರೋ ನನ್ನ ಹೆಂಡತಿ ಚಂದನ ಅಸ್ಥಿ ಇದರಲ್ಲಿದೆ. ಅವಳಿಗೋಸ್ಕರ ಪ್ರತಿದಿನ ನಾನು ಹೂವ ಇಡೋದು. ನನಗೆ ಮಾತ್ರ, ನನ್ನೊಬ್ಬನಿಗೆ ಮಾತ್ರ ಕೆಲಸ ಮಾಡೋ ಹಕ್ಕಿರೋದು. ಈ ಕೆಲಸ ನೀನ್ ಮಾಡಿದ್ಯಲ್ಲ, ಯಾವಳು ನೀನು? ಯಾರು ನೀನು? ಇನ್ ಯಾವತ್ತು ನಿನ್ ಮುಖ ನನಗೆ ತೋರಿಸ್ಬೇಡ. ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್, ಔಟ್. ನೀವು ಆ ಟೀಚರ್ಗೆ ಹಾಗೆ ಮಾಡಬಾರ್ದಾಗಿತ್ತು. ಈ ವಿಷಯದಲ್ಲಿ ನೀವು ಯಾರು ತಲೆ ಹಾಕ್ಬೇಡಿ. ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಿಜ ಸ್ವಾಮಿ, ಒಪ್ಕೋತೀನಿ. ಆದ್ರೆ ನೀವಿಲ್ಲಿ 7 ವರ್ಷದಿಂದ ಇದ್ದೀರಲ್ವೋ, ಆ 7 ವರ್ಷದಿಂದ ನನ್ನ ತಂಗಿ ಶಾಂತಿನೇ ಅಲ್ವೋ ಹೂ ಕೊಡ್ತಾ ಇದ್ದದ್ದು. ನಮಗೆ ಇವತ್ತು ಗೊತ್ತಾದ್ದು ನಿಮ್ಗೆ ಆ ಹೂ ಎಷ್ಟು ಮಹತ್ವ ಉಳ್ಳದ್ದು ಅಂತ ಅಂದಾಗ, ಪಾಪ ನಿನ್ನೆ ಮೊನ್ನೆ ಬಂದಿರೋ ಆ ಟೀಚರ್ಗೆ ಇದು ಹೇಗೆ ಗೊತ್ತಾಗಬೇಕು ಮಾರರೆ? ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೂ ಸಹ ನಿಮಗೆ ಅವಮಾನ ಮಾಡ್ಲಿಕ್ಕೆ ಇಟ್ಟು ಹೂ ಅಂತ ನೀವೇ ಹೇಗೆ ಹೇಳ್ತೀರಿ? ಒಂದು ತಿಳ್ಕೊಳ್ಳಿ ಮಾರರೆ, ಸತ್ತವರೆಲ್ಲ ದೇವ್ರ ಸಮಾನ ಅಂತ ಹೇಳ್ತಾರೆ. ಹಾಗಿರುವಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಇಟ್ಟು ಹೂವು ಅವ್ರಿಗೆ ಗೌರವ ಸೂಚಿಸಿದಾಗೆ ಆಗ್ಲಿಲ್ವಾ? ನಿಮ್ ಹೆಂಡತಿ ಗೌರವ ಸೂಚಿಸೋದಕ್ಕೆ ನೀವು ಅವ್ರ ಕೆನ್ನೆ ಪಠಾರ ಅಂತ ಹೊಡೆಯುವುದಾ? ಅಲ್ಲ, ಇದಕ್ಕೂ ನನಗೂ ಯಾವ್ದೇ ಸಂಬಂಧ ಇಲ್ಲ ಮಾರಾರೆ. ಆದ್ರೂ ಹೌದು, ಮತ್ತೆ ನಿಮ್ಗೆ ಗೊತ್ತಿತ್ತಾ ನನ್ ಕೈ ಕೊಳೆ ಆಗಿರುತ್ತೆ, ಅದ್ ನಿಮ್ ಕೈ ಅನ್ಸಾಕು. ನೀನೇ ಬುದ್ಧಿವಂತ ಅನ್ನೋ ತರ ಮಾತಾಡ್ಬೇಡ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನ್ ನಮ್ ತಂಗಿ ನೋಡ್ಬಾರ್ದು ಯಾವತ್ತು. ಈ ಸಂಭಾಷಣೆ ಸ್ವಲ್ಪ ಅರ್ಥಗರ್ಭಿತವಾಗಿದೆ, ಅಷ್ಟೊಂದು ನಾಟಕೀಯ ಇಲ್ಲ. ನಾ ನಿಮ್ ತಂಗಿ ನೋಡೋದು ನಿಮ್ಗಿಷ್ಟ ಇಲ್ಲ. ಓಕೆ, ಆದ್ರೆ ನಾನು ಯಾಕೆ ನೋಡ್ಬಾರ್ದು ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ತೆ ಹೇಳ್ತೀರಾ? ಸರ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಮ್ ಹಿರಿಯರು ಬೆಳೆಸ್ಕೊಂಡ್ ಬಂದಿರೋ ಆಚಾರ ಮತ್ತು ಸಂಸ್ಕೃತಿ ನಿನ್ನಂತ ಒಬ್ಬ ಚಿಲ್ಲರೆ ಮೆಕ್ಯಾನಿಕ್ ಇಂದ ಹಾಳಾಗೋದು ನಮಗ್ ಬೇಕಾಗಿಲ್ಲ. ಅವಳಿಂದ ದೂರ ಇರೋದು ನಿನಗೂ ಒಳ್ಳೇದು, ಅವಳಿಗೂ ಒಳ್ಳೇದು. ನಿಮ್ ತಂಗಿ ಇದ್ರ ಬಗ್ಗೆ ಏನ್ ಹೇಳ್ತಾಳೆ? ನಮ್ ವಂಶದಲ್ಲಿ ಹೆಣ್ಮಕ್ಳಿಗೆ ಮಾತಾಡೋ ಅಧಿಕಾರ ಇಲ್ಲ. ನಾವ್ ಹೇಳ್ತೀವಿ, ಅವ್ರು ಕೇಳ್ತಾರಷ್ಟೇ. ಅಂತದ್ರಲ್ಲಿ ನೀ ಹೇಳೋ ನಿಮ್ ಪ್ರೇಮದ ಕತೆ ನಮ್ ಮನೇಲಿ ಯಾವುದೇ ತರಹದ ಪ್ರಾಮುಖ್ಯತೆ ಪಡೆಯಲ್ಲ. ಒಂದು ವೇಳೆ ಅವಳು ನನ್ನೇ ಮದುವೆ ಮಾಡ್ಕೋತೀನಿ ಅಂದ್ರೆ ನೀನೇನ್ ಮಾಡ್ತೀಯ? ಖಂಡಿತ ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ, ಯಾರೇ ಅಡ್ಡ ಬಂದ್ರು ಸರಿ. ಅದು ಧೈರ್ಯವಂತರ ಲಕ್ಷಣ, ಬುದ್ಧಿವಂತರದಲ್ಲ. ನಾನ್ ಮೊದ್ಲೇ ಹೇಳ್ದೆ, ನಮ್ಮ ಮನೆತನದ ಮರ್ಯಾದೆ ನಮಗ್ ಬಹಳ ಮುಖ್ಯ ಅಂತ. ಅದನ್ನ ನಾವು ಕಾಪಾಡ್ಕೋತೀವಿ. ಅದಕ್ಕೋಸ್ಕರ ಸ್ವಲ್ಪ ರಕ್ತ ಹರಿದ್ರೂ ಪರವಾಗಿಲ್ಲ. ಈ ವಿಚಾರದಲ್ಲಿ ಅದು ನಿಂದಾದ್ರೂ ಸರಿ, ನನ್ ತಂಗಿದಾದ್ರೂ ಸರಿ. ಯಾಕೆ ಒಂಥರ ಇದ್ದೀರಾ? ಹೇ, ಏನಾಯ್ತು? ಇವತ್ತು ನಿಮ್ಮ ಅಣ್ಣಂದ್ರು ಬಂದಿದ್ರು. ಅವ್ರು ನಿಮ್ಮನ್ನ ಹೆದರ್ಸಿದ್ರಾ? ಹಾಗೆಲ್ಲ ಏನೂ ನಡೀಲಿಲ್ಲ. ನಾನೇ ಅವ್ರಿಗೊಂದು ಮಾತು ಕೊಟ್ಟಿದ್ದೀನಿ. ಏನಂತ? ನನ್ನ
ನಾನನ್ ಮರ್ತು ಬಿಡ್ತೀನಿ ಅಂತನಾ? ಎಸ್, ಮರ್ತು ಬಿಡ್ತೀನಿ ಅಂತ. ಯಾವ ಕ್ಷಣದಿಂದ ನೀನ್ ನನ್ನ ಹೆಂಡತಿ ಆಗ್ತೀಯೋ ಆ ಕ್ಷಣದಿಂದ ಅವ್ರ ತಂಗಿಯಾಗಿ ನಿನ್ನ ಮರ್ತು ಬಿಡ್ತೀನಿ ಅಂತ. ಓಕೆನಾ? ಪ್ರೀತಿ ಮುಂದೆ ಆ ಶ್ರೀಮಂತಿಗೆ ಆ ಬಂಗ್ಲೆ ಏನು ಅಲ್ಲ ರೀ. ಆದ್ರೆ ಒಂದು ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಒಂದ್ ದಿವಸ ಮುಂಚಿತವಾಗಿ ನಿಮ್ ಜೊತೆ ಬರಕ್ಕಾಗ್ಲಿಲ್ವಲ್ಲ ಅಂತ. ಅಂಕಲ್, ಇದನ್ನ ನಮ್ಮ ಅಮ್ಮ ನಿಮ್ಗೆ ಕೊಡಕ್ ಹೇಳಿದ್ರು. ವಾವ್. ಕುಂಕುಮ. ಇದು ನನ್ನ ಹಣೆಲಿಡಿ. ಕಣ್ ಮುಚ್ಕೊಂಡಿಡಿ. ಕಣ್ಣು ಮುಚ್ಕೊಂಡ? ಅಯ್ಯಯ್ಯೋ, ಅದ್ ಸ್ವಲ್ಪ ಕಷ್ಟ ಆಗತ್ತೆ. ಅಕಸ್ಮಾತ್ ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ? ಹಾಗಾಗೋಲ್ಲ. ನೀವ್ ನನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸೋದಾದ್ರೆ ನೀವ್ ಕಣ್ ಮುಚ್ಕೊಂಡ್ರು ನನ್ನ ನೋಡ್ಬೋದು. ಈಗಿಡಿ, ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗುತ್ತೆ. ನೋಡಿದ್ರಾ, ನಾನ್ ಹೇಳಿಲ್ಲ ನೀವ್ ಮಿಸ್ ಮಾಡಲ್ಲ ಅಂತ. ನನ್ನ ಪ್ರೀತಿ ಏನೋ ನಿನಗೆ ಗೊತ್ತಾಗೋಯ್ತು. ನೀ ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನ್ಗೆ ಹೇಗೆ ಗೊತ್ತಾಗೋದು? ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರೋ ನಾನು ನಿಮ್ಮನ್ನಷ್ಟೇ ಪ್ರೀತಿಸ್ತೀನಿ. ಹೆದರ್ಕೋಬೇಡಮ್ಮ, ನಾವು ನಿಮ್ಮನ್ನ ಮನೆ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ನಾನು ನನ್ ಮನೇಲೇ ಇದ್ದೀನಿ. ಈಗ ನಮಗೂ ಅರ್ಥ ಆಗ್ತಾ ಇದೆ. ನಿನ್ನೆ ರಾತ್ರಿ ನಿನ್ನ ಅತ್ತಿಗೆ ನಮ್ಮ ಹತ್ರ ಮಾತಾಡಿದ್ಲು. ಇದೇ ಮೊದಲ ಸಲ ನಮ್ಮ ಮನೇಲಿ ಒಂದು ಹೆಣ್ಮಗಳಿಗೆ ಮಾತಾಡೋ ಅವಕಾಶ ಕೊಟ್ಟಿದ್ದು. ಆಕೆ ನಮ್ಮನ್ನ ನಿರಾಶೆ ಮಾಡ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ ಕಣ್ ತೆರೆಸಿದ್ಲು. ಚಂದು, ನಿನಗ್ ಸರಿ ಅನ್ಸಿದ್ದನ್ನೇ ನೀನ್ ಮಾಡಿದ್ಯಾ. ನೀನ್ ಪ್ರೀತಿಸಿದ ವ್ಯಕ್ತಿನೇ ನೀನ್ ಆರಿಸ್ಕೊಂಡಿದ್ಯಾ. ತುಂಬಾ ಸಂತೋಷ. ಆದ್ರೆ ನೀನ್ ಈ ರೀತಿ ಬದುಕ್ತಾ ಇರೋದನ್ನ ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ನೀನು ನಮ್ಮನೆ ಮಗಳು, ನಮ್ಮೆಲ್ಲರ ಪ್ರೀತಿ ಶ್ರೀಮಂತಿಕೆ ಜೊತೆ ಬೆಳೆದು ಬಂದವಳು. ನೀನ್ ಹಾಗೇ ಬದುಕ್ಬೇಕು. ನೀವಿಬ್ರು ನಮ್ ಜೊತೆ ಬರ್ಲೇಬೇಕು. ನಿನ್ ಗಂಡಂಗೆ ನಮ್ ಕುಟುಂಬದ ಕಡೆಯಿಂದ ಎಲ್ಲಾ ರೀತಿಲೂ ಮರ್ಯಾದೆ ಸಿಕ್ಕುತ್ತೆ. ಪ್ಲೀಸ್ ಬನ್ನಿ. ಹೋಗ್ಬೇಕಾ ಚಂದು? ನಿಮ್ಮಿಷ್ಟ, ನೀವು ಹೇಳ್ದಾಗೆ ಮಾಡ್ತೀನಿ. ನಾವು ಬರ್ತೀವಿ. ಚಂದು ಸಂತೋಷಕ್ಕೋಸ್ಕರ ನಾನು ಅವ್ರ ಮನೆಗೆ ಹೋಗಿ ಒಪ್ಕೊಂಡೆ. ಯಾಕೆ ಗೊತ್ತಾ, ಅವಳು ಬೆಳೆದು ಬಂದ ಪರಿಸರದಿಂದ ಅವಳ ದೂರ ಇಡೋಕೆ ನನಗೆ ಇಷ್ಟ ಇರಲಿಲ್ಲ. ಒಂದು ದಿನ ಆ ಡ್ರೈವರ್ ಈಗಲೇ ಕಾಲೇ ಬೀಳ್ಬೇಕಾ? ಈಗಿನ ಕಾಲದಲ್ಲಿ ಯಾರನ್ನೂ ನಚ್ಕೊಳಕ್ಕಾಗಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರು? ಆ ಡ್ರೈವರ್ ವೇಲು. ಅವನ್ ಜ್ವರ ಬಂದ್ ಮಲಗಿದ್ದಾನೆ. ನಾಳೆನೆ ಕಲ್ಕತ್ತಾಗ ಲೋಡ್ ಕಳಿಸ್ಬೇಕು. ಇಷ್ಟೊಂದು ಮುಖ್ಯವಾದ ಕೆಲಸಕ್ಕೆ ಯಾರನ್ನು ಕಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಬೇರೆ ಡ್ರೈವರ್ ಸಿಗ್ಲಿಲ್ವಾ? ಡ್ರೈವರ್ ಏನೋ ಸಿಗ್ತಾರೆ, ಆದ್ರೆ ತುಂಬಾ ಜವಾಬ್ದಾರಿ ಕೆಲಸ. ನಂಬಿಕಸ್ತ ವ್ಯಕ್ತಿ ಬೇಕಲ್ಲ, ಅಂತವ್ರು ಸಿಗೋದೇ ಬಹಳ ಕಷ್ಟ. ನಾನು ತಗೊಂಡೋಗ್ತೀನಿ. ಅದು ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ? ಚೇಚೆ, ನಿಮ್ಮನ್ನ ನಾವು ಖಂಡಿತ ನಂಬ್ತೀವಿ. ಆದ್ರೆ ನೀವು ಟ್ರಕ್ ತಗೊಂಡೋಗೋದು ಅಂದ್ರೆ ಯಾಕಾಗ್ಬಾರ್ದು? ನನಗೆ ಚೆನ್ನಾಗಿ ಗೊತ್ತಿರೋ ಕೆಲಸದಲ್ಲಿ ಅದು ಒಂದು. ನೀವು ಡ್ರೈವರ್ ಆಗಿ ಹೋಗದಾ? ನೀವು ಹೋಗ್ತೀರಾ? ನೋಡ್ ಚಂದು, ಟ್ರಕ್ ತಾನಾಗೆ ಹೋಗುತ್ತಾ? ಆಗಲ್ಲ. ಅದಕ್ಕೊಬ್ಬ ಡ್ರೈವರ್ ಬೇಕು ತಾನೆ? ನೀವ್ ಈ ಮನೆ ಅಳಿ ಅಂದ್ರು, ನಿಮ್ಮ ಹತ್ರ ಈ ಕೆಲಸ ಮಾಡಿಸಿದ್ರೆ ಚೆನ್ನಾಗಿರುತ್ತಾ? ಇಂಥ ಚಿಕ್ಕ ವಿಷಯಕ್ಕೆಲ್ಲ ಪ್ರತಿಷ್ಠೆ ಅನ್ನೋದನ್ನ ತರ್ತಾ ಇದ್ದೀರಾ? ಪ್ರತಿ ಒಂದು ಕೆಲಸಕ್ಕೂ ತನ್ನದೇ ಆದ ಗೌರವ ಪ್ರತಿಷ್ಠೆ ಅನ್ನೋದಿದೆ.
ಟ್ರಕ್ ಹೋಗ್ಬೇಕು. ಅದನ್ನೊಬ್ಬ ರಾಜ ಡ್ರೈವ್ ಮಾಡಿದ್ರು ಒಂದೇ, ಒಬ್ಬ ಜವಾನ ಡ್ರೈವ್ ಮಾಡಿದ್ರು ಒಂದೇ. ಟ್ರಕ್ ಏನು ಬೇಜಾರು ಮಾಡ್ಕೊಳಲ್ಲ. ಅದು ಅಲ್ಲಿ ಎಷ್ಟು ದಿನ ಅಂತ ನಾನು ಕೆಲಸ ಇಲ್ಲದೆ ಮನೇಲಿ ಕೂತಿರೋದು. ನೀವು ವಾಪಸ್ ಬರಕ್ಕೆ 1 ವಾರದ ಮೇಲೆ ಆಗುತ್ತೆ. ಅದು ಹೈವೇನಲ್ಲಿ ನೀವು ಒಬ್ರೇ ಬೇರೆ ಇರ್ತೀರಾ? ಯಾರು ಹೇಳಿದ್ದು? ರಸ್ತೆನಲ್ಲಿ ಬೇಕಾದಷ್ಟು ಟ್ರಕ್ಗಳು ಓಡಾಡ್ತಾ ಇರುತ್ತವೆ. ನೀನೇನು ಹೆದರ್ಕೋಬೇಡ. ಯಾವಾಗ ಹೋಗ್ಬೇಕು? ಈ ಕೆಲಸ ನೀವು ಮಾಡ್ಲೇಬೇಕು ಅಂತಿದ್ದೀರಾ? ಖಂಡಿತ. ನಾನಾಗ್ಲೇ ಹೈವೇ. ಏನೇ ಗಾಡಿ ಹೀಗ್ ನಿಲ್ಸಿದೀರಾ? ಬೇರೆಯವ್ರು ಓಡಾಡೋದು ಬೇಡವಾ? ಬೇಗ ಗಾಡಿ ತೆಗೀರಿ. ರೈಟ್ ಹೇಳಲ್ಲ. ಲಾರಿ ಡ್ರೈವರ್ಗಳಿಗೆ ಇಂಥ ಹೊಡೆದಾಟಗಳೆಲ್ಲ ಮಾಮೂಲು. ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳಿಲ್ಲ. ನಾ ಕಲ್ಕತ್ತಾ ಹೋಗಿ ನನ್ನ ಕೆಲಸ ಮುಗಿಸ್ದೆ. ಚಂದುಗ್ ಫೋನ್ ಮಾಡಿದೆ, ಆದ್ರೆ ಚಂದು ಸಿಗ್ಲಿಲ್ಲ. ಮಾನ ದಿವಸ ಅಲ್ಲಿಂದ ಹೊರಟೆ. ಎಷ್ಟೇ ಆಯಾಸ ಆಗಿದ್ರು ಕೂಡ ಗಾಡಿನ ಎಲ್ಲೂ ನಿಲ್ಲಿಸ್ತಿಲ್ಲ. ಯಾಕೆ ಗೊತ್ತಾ? ನನ್ನ ಮನಸ್ಸಿನ ತುಂಬಾ ಚಂದುನೇ ತುಂಬಿಕೊಂಡಿದ್ಲು. ಚಂದು, 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 ಚಂದು. ಭರತ್, ನಮ್ ಚಂದು ಇನ್ನಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಟ್ಟೋದ್ಲು. ನೀವು ಅವತ್ತು ಇಲ್ಲಿಂದ ಹೋದ್ಮೇಲೆ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ಬೇಕು ಅಂತ ಹೊರಗಡೆ ಹೋದ್ಲು. ನೀವು ಜೊತೆಲಿ ಇಲ್ದಿದ್ದಕ್ಕೆ ಸ್ವಲ್ಪ ಬೇಜಾರಲ್ಲೇ ಇದ್ಲು. ಹೊರಗಡೆ ಸುತ್ತಾಡ್ಕೊಂಬಂದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಅವಳು ಹೋಗ್ತಿದ್ದ ಕಾರು ಆಕ್ಸಿಡೆಂಟ್ ಆಗೋಯ್ತು. ಅವಳು ಸ್ಥಳದಲ್ಲೇ ಕೊನೆ ಉಸಿರು ಬಿಟ್ಬಿಟ್ಲು. ನೀವು ಹೈವೇಲಿದ್ದಿಂದ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಹಂಗೂ 2 ದಿವಸ ಕಾದ್ವಿ. ನಾವು ಮಾಡ್ಬೇಕಾದ ಕಾರ್ಯ ಎಲ್ಲ ಮಾಡಿ ಮುಗಿಸಿದೀವಿ. ಇದು ಅವಳ ಚಿತಾಭಸ್ಮ. ಐಮ್ ಸಾರಿ. ಆ ಹೂ ನಿಮ್ಗೆ ಎಷ್ಟು ಮುಖ್ಯವಾಗಿತ್ತು ಅಂತ ನನ್ಗೀಗ ಅರ್ಥವಾಗ್ತಾ ಇದೆ. ಚಂದು ಬಹಳ ಅದೃಷ್ಟವಂತೆ. ನಿಮ್ ಜೊತೆ ಸ್ವಲ್ಪ ಕಾಲ ಜೀವನ ನಡೆಸಿದ್ರು ಕೂಡ ನಿಮ್ಮಂತ ಒಬ್ಬ ಒಳ್ಳೆ ಗಂಡನ ಜೊತೆ ಆಕೆ ಆ ಅಲ್ಪ ಕಾಲದಲ್ಲಿ ಪೂರ್ತಿ ಜೀವನ ನಡೆಸಿದಾಳೆ. ಏ, ಬಂದಿದ್ ಕಾಣಿಸ್ತಾ ಇಲ್ವಾ? 2 ಟೀ ಕೊಡೆ. ವಾಸು, ಎಲ್ಲಿ ಆ ಭರತ್ ಕಾಣಿಸ್ತಾ ಇಲ್ವಲ್ಲ? ಅವ್ರೆಲ್ ಕಾಣಿಸ್ತಾರೆ? ಅವಳು ಬಂದಿದ್ಲಲ್ಲ, ಅವಳ ಜೊತೆ ಹೋದ್ರು ಸುತ್ತಾಡಕ್ಕೆ, ಕೈ ಹಿಡ್ಕೊಂಡು. ಯೋ, ನೀನ್ ನೋಡ್ದೇನೆಯಾ? ಇಲ್ವೇ? ಅಲ್ಲ ವಾಸು, ಮೊನ್ನೆ ನಾನು ಅವ್ರಿಗೆ ಬೈದ್ನಲ್ಲ,
ಅವತ್ತಿನಿಂದ ಅವ್ರು ಒಂಥರ ಬದ್ಲಾದಂಗಿಲ್ವಾ? ಒಂಥರ ಏನು ಗ್ಯಾರಂಟಿ ಅಲ್ಲ. ಗ್ಯಾರೇಜಿಗೆ ಗಾಡಿ ಬಂದು 4 ದಿವಸ ಆಯ್ತು, ತಿರುಗ್ ಕೂಡ ನೋಡಿಲ್ಲ. ನನಗೂ ಮುಟ್ಟಕ್ ಬಿಡೋದಿಲ್ಲ. ನನ್ಗನ್ಸುತ್ತೆ ಇವ್ರಿಬ್ರು ಮಧ್ಯ ಏನೋ ನಡೀತಿದೆ ಅಂತ. ಹಾ, ಅದಕ್ಕೆ ಪ್ರಕೃತಿ ನಿಯಮ ಅನ್ನೋದು. ಮರ ಯಾವತ್ತು ಮೇಲ್ಗಡೆನೆ ಬೆಳೀತದೆ, ನೀರು ಕೆಳಗಡೆನೆ ಹರಿತದೆ. ನಾನು ಇವ್ರ ವಿಚಾರ ಹೇಳ್ತಾ ಇದ್ರೆ ನೀನ್ ಅದೇನೋ ಮರ, ಆಕಾಶ, ನೆಲ, ನೀರು ಅಂತ ನಾನೊಂದ್ ಕೇಳಿದ್ರೆ ನೀನೊಂದ್ ಹೇಳ್ತೀಯಪ್ಪ. ಒಂದು ಅರ್ಥ ನಿನ್ಗೆ ಅರ್ಥ ಆಗೋಂಗ್ ಹೇಳ್ಬೇಕೇನಯ್ಯ? ಅವಳು ಹತ್ತಿ, ಹ್ಮ್. ಇವನು ಬೆಂಕಿ. ಬೆಂಕಿ ಹತ್ತಿ ಪಕ್ಕದಲ್ಲಿ ಇಟ್ರಿ ಏನಾಗ್ತದೆ? ತಗ್ಗಂತ ಹತ್ಕೊಂಡು ಉರಿತದೆ. ಯೋ ಎಲ್ಲಿ ಹತ್ಕೊಂಡು ಉರಿಯುತ್ತೆ, ಏಟು ಬೀಳುತ್ತೆ ನೋಡ್ತೀಯಾ? ಏ ಶಾಂತಿ, ಒಂದ್ ನಿಮಿಷ ಈ ಕಡೆ ಬರ್ತೀಯಾ? ಬಾ ಬೈಲ್, ಬಾಬಾ ಬೈಲ್ 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 ಏನು ನಿಂತ್ಕೋ. ನೀನ್ ಹೇಳಿದ ಪ್ರಕಾರ ಇದು ಹತ್ತಿ, ನಾನು ಬೆಂಕಿ. ಬಹಳ ದಿವಸದಿಂದ ಪಕ್ಕದಲ್ಲೇ ಇದೀವಿ. ಎಲ್ಲಿ ಹತ್ಕೊಂಡು ಉರಿತು? ಟೊಸ್ ಅಂತು ಅಲ್ವಾ? ಯೋ ನೋಡು, ಮರ್ಯಾದೆಗೆ ಟೀ ಕುಡಿ. ನನ್ ಬಾಯಲ್ಲಿ ಕೋಲ್ ಹಾಕಿ ಬೈಸ್ಕಬೇಡ. ಏ ಶಾಂತಿ, ಬಿಡೇ ಪಾಪ. ಬೆಳಗ್ಗೆ ಬೆಳಗ್ಗೆ ಬೇಡ ನೀನು. ಬೆಂಕಿ ಅಂತೆ, ಹತ್ತಿ ಅಂತೆ, ಹತ್ಕೊಳತಂತೆ. ಒಳಗಡೆ ನೋಡು, ನೀನ್ ಹೇಳ್ದಂಗ್ ಬೆಂಕಿ, ಹತ್ತಿ ಅಂತೆಲ್ಲ ಹೇಳ್ತಾ ಹೋದ್ರೆ ಇಷ್ಟೆಲ್ಲ ಆಗುತ್ತೆ. ಆದ್ರೆ ಅವ್ರ ವಿಷಯ ಉಂಟಲ್ಲ, ಅದು ಹಂಗಲ್ಲ ಮಾರಾಯ. ಅದು ಚಂದ ಜೋಡಿ. ಈಗ ಜಾತಕ ನೋಡೋ ಸ್ವಾತಂತ್ರ್ಯ ಮಾತ್ರ ಮನುಷ್ಯನಿಗೆ. ಆದ್ರೆ ಅವರಿಬ್ರನ್ನ ಒಂದು ಮಾಡೋದುಂಟಲ್ಲ, ಅದು ಭಗವಂತ ಮಾತ್ರ. ನೀನ್ ಭಗವಂತನ ಅಡ್ರೆಸ್ ಕೊಡ್ತೀಯಾ ಪ್ಲೀಸ್? ನಾ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಯೋ ಹೇಳಯ್ಯ, ಹೇಳಯ್ಯ. ಇನ್ನು ಅಡ್ರೆಸ್ ಕೊಟ್ಟಿಲ್ಲ. ಎದ್ದಳೆಯ ಅಂದ್ರೆ ಎಂತದೆ ಪಿರಿ ಪಿರಿ ನಿಂದು? ನೀನು ಇದಳು ಹೇಳು ಅಂದೆ. ಇವ ಚಾ ಕುಡಿದು ಬೇಡವಾ? ನಿಮ್ಗೆ ಏಟಿನ ವಿಚಾರ ಗೊತ್ತಿಲ್ಲ. ನಾನ್ ತಿಂದಿದ್ದೀನಿ, ಹೇಳ್ತೀನಿ ಬನ್ನಿ. ನಿಮ್ಗೆ ಜಾತಕ ನೋಡಕ್ ಬಂದ್ಬಿಟ್ರು. ಜಾತಕ ನೋಡೋ ಮುಖಗಳು ನೋಡು. ಅವನಿಗೆ ಬೆಳಗ್ಗೆ ಸಾಯಂಕಾಲ ಸ್ಪೆಷಲ್ ಟೀ ಮಾಡ್ಕೊಡ್ತಿದ್ದೆ. ಆ ಟೀಚರ್ ಬಂದ ತಕ್ಷಣ ನಾನ್ ಬೇಡ, ಹಾಳಾಗೋಗ್ಲಿ. ಅಯ್ಯೋ, ನಿಜಾನಾ? ಅಯ್ಯೋ, ಆ ದೇವ್ರ ಆಣೆಗೂ, ಆ ದೇವ್ರ ಅಪ್ಪ, ಅಮ್ಮ, ತಾತ, ಮುತ್ತಾತ ಇವ್ರ ಮೇಲೆ ಆಣೆಗೂ ನಾನು ಹೇಳ್ತಾ ಇರೋದಲ್ಲ ನಿಜ. ಕೆಲವು ದಿನದಿಂದ ಇವಳು ಅವ್ರ ಜೊತೆ ಓಡಾಡ್ತಿರೋದ್ ನೋಡಿದ್ರೆ ಅಯ್ಯೋ, ಇದನ್ನೆಲ್ಲ ನಾನ್ ನಿಮ್ಗೆ ಹೇಗೆ ಹೇಳಿ? ನೀನೇನು ಹೇಳೋದ್ ಬೇಡ. ಇದನ್ನೆಲ್ಲ ಮಾಡೋಕೆ ಎಷ್ಟು ಧೈರ್ಯ ಅವಳಿಗೆ ಅಲ್ವಾ? ಬರ್ಲಿ, ಅವಳು ಕೀರ್ತಿ ನಮಗಿದೆ. ಅದನ್ನ ತಿಳಿದೇ ಇಲ್ಲಿಗೆ ಬಂದಿರೋದು ಮೇಡಮ್. ಏನಾದ್ರೂ ನನ್ನ ನೆನ್ಸಿಟಿ ಇದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು ಬರ್ತೀನಿ ಮೇಡಮ್. ನಿಮ್ ಟಚ್ ಅಲ್ಲಿ ಇರ್ತೀನಿ. ದೇವ್ರು ಒಳ್ಳೇದ್ ಮಾಡಿ. ನಮಸ್ಕಾರ. ಮೇಡಮ್, ಈ ಮನುಷ್ಯನಿಗೆ ಎಷ್ಟು ದುಡ್ಡಿದ್ರೆ ಎಂತ ಪ್ರಯೋಜನ? ಅದನ್ನ ಅನುಭವಿಸೋಕೊಂದು ಯೋಗ ಬೇಡವಾ? ಅಲ್ಲ, ಈ ಹುಚ್ಚರ ಕೈಗೆ ಒಂದು 100 ರೂಪಾಯಿ ನೋಟ್ ಕೊಟ್ರೆ ಅದನ್ನ ಕನ್ನಡ ಪ್ರಭಾ ಅಂತ ತಿಳ್ಕೊಳ್ಳೋದಿಲ್ವಾ? ಸರಿ, ನೀನ್ ಹೋಗಿ ಭಾವನಾನ ನಾನು ಬಂದು ನೋಡಕ್ ಹೇಳು. ಈಗಲೇ ಕರಿಬೇಕಾ? ಆಯ್ತು, ಸರಿ ಹೋಗು. ಈ ಮೇಡಮ್ಗೆ ಕನ್ನಡ ಪ್ರಭಾ ಅಂತ ಹೇಳಿದ ಅರ್ಥ ಆಗ್ಲಿಲ್ಲ. ತೆಕ್ಕನ ಹೆರಾಳ ಅಂತ ಹೇಳ್ಬೇಕಾಗಿತ್ತು. ಡೋಂಟ್ ವರಿ, ಭಯ ಪಡುವಂತದ್ದೇನೂ ಇಲ್ಲ. ಅರ್ಚನಾ, ಈಗ ಚಂದ್ರ ಅಂತ ತನ್ನ ಗಂಡ ಸತ್ತಿ ಸುದ್ದಿ ಕೇಳಿ ಹೀಗಾಗಿದ್ದಾಳಂತೆ. 7 ವರ್ಷದಿಂದ ಹೀಗೆ ಇದ್ದಾಳಂತೆ. ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಹುದು. ನನ್ನ ಹೆಸರು ಭಾವನಾ. ನಿನ್ನ ಹೆಸರು? ಚಂದನ ಅಲ್ಲ? ವಾಸು, ವಾಸು, ಎಲ್ಲಿ ಹೋದ ಇವನು? ಏ ಮುಟ್ಟಾಳ, ಇಲ್ಲಿದ್ದೀನಣ್ಣ. ಏನ್ ಬೇಕಿತ್ತಣ್ಣ? ಏ ಈ ಕಾರ್ಗೆ ಏನೋ ಮಾಡ್ತಿದ್ಯಾ ನೀನು? ಅದೇನ್ ಕೇಳ್ತಾ ಇದೀರಾ? ಈ ಡಬ್ಬಾ ಗಾಡಿದು ಗೇರ್ ಬಾಕ್ಸ್ ಬಿತ್ತಾ ಇದೀನಿ. 5 ನಿಮಿಷ ಟೈಮ್ ಕೊಡಿ, ಫುಲ್ ಬಿಚ್ಚು ಬಿಡ್ತೀನಿ. ನೆಟ್ಟು ಬಾರೋ ನನ್ನ ಮಗನೇ, ಬಾರೋ ಬಾರೋ ಇಲ್ಲಿ. ಡಬ್ಬ ನೀನು,
ಗಾಡಿ ಅಲ್ಲ, ನೀನು ಗೇರ್ ಬಾಕ್ಸ್ ಬಿಚ್ಚಬೇಕಾಗಿರೋದು ಆ ಗಾಡಿದು. ಇದು ಬರೀ ಹೆಡ್ಲೈಟ್ ಪ್ರಾಬ್ಲಮ್, ಅರ್ಥ ಆಯ್ತಾ? ನಾನು ಅದೇ ಅನ್ಕೊಂಡೆ, ಇಷ್ಟ ಚೆನ್ನಾಗಿರೋ ಗಾಡಿದು ಗೇರ್ ಬಾಕ್ಸ್ ಯಾಕೆ ಪ್ರಾಬ್ಲಮ್ ಅಂತ. ನಟ್ಟು ಬೇರೆ ಸಖತ್ ಟೈಟ್ ಆಗಿದೆ ಅಣ್ಣ. ಎಲ್ಲ ಲೂಸ್ ಮಾಡ್ಬಿಟ್ಟೆ ಅಲ್ಲ? ಬೇಡ್ತೇನ ಮತ್ತ. ಅಯ್ಯೋ ನನ್ನ ಮಗನೇ, ಕಚಡ ನನ್ನ ಮಗನೇ. ಮೊದ್ಲೋಗೆಲ್ಲ ಟೈಟ್ ಮಾಡು. ಆ ಗಾಡಿ ಲೂಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಟೈಟ್ ಮಾಡ್ಲಾ? ಆಮೇಲೆ ನಿನ್ನ ನೆಟ್ಟು ಬೋಲ್ಟ್ ನಾ ಲೂಸ್ ಮಾಡ್ತೀನಿ. ಅಯ್ಯೋ ಹೋಗು. ಏನಪ್ಪಾ ತಿರುಗಿಸ್ತಾ ಇದೀಯಾ? ಇಲ್ಲ, ತಲೆ ಓಡಿಸ್ತಾ ಇದೀನಿ. ಓಹೋ, ಅಪರೂಪಕ್ಕೆ ನಿನಗೆ ತಲೆ ಓಡಿಸ್ಲಿಕ್ಕೂ ಬರ್ತದ್ಯೋ? ನಿನಗೇನ್ ಗೊತ್ತು ಮಾರಾಯ ನನ್ ಕಷ್ಟ. ಅಣ್ಣಂಗೆ ವಯಸ್ಸಾಗ್ತಾ ಬಂತು. ಆ ಟೀಚರು ಒಳ್ಳೆ ಹೆಂಗ್ಸು. ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ನನ್ ಜವಾಬ್ದಾರಿ ಮುಗ್ದಂಗೆ. ಅದು ಆಗ್ಲೇ ಫಿಕ್ಸ್ ಆಯ್ತಲ್ಲ ಮಾರಾಯ. ಹೌದಾ? ನನಗ್ ಗೊತ್ತಿಲ್ದಂಗೆ ಹೆಂಗೆ? ಅದು ಆಸ್ಪತ್ರೆಯಲ್ಲಿ ವಾರ್ಡನ್ ಇದ್ದಾರಲ್ಲ, ಯಾರ? ಅದೇ ಚಂದಿಗೆ, ಕುಳ್ಳಿಗೆ, ದಪ್ಪಿಗೆ, ಬೆಳ್ಳಿಗೆ. ನಿನ್ಗೇನ್ ಬುದ್ಧಿಗಿದ್ದಿ ಇದೇನೆ? ಆ ಅಮ್ಮಂಗೆ ಸಖತ್ ವಯಸ್ಸಾಗಿದೆ. ಅವರು ನಮ್ಮ ಅಣ್ಣನ್ ಪೇರ ಏರ್ ಪೇರ್ ಆಗುತ್ತಾ? ಹಾಕಿ ಬಿಡ್ತೇನೆ ನೋಡು. ಆ ವಾರ್ಡನ್ನು ಟೀಚರ್ನ ಮದುವೆ ಮಾಡ್ಕೊಂತ ನಿಮ್ಮ ಭಾರತಕ್ಕೆ ಹೇಳಿದ್ರು, ಅದಕ್ಕೆ ಅವರು ಒಪ್ಪಿಕೊಂಡ್ರು. ಅರ್ಥ ಆಯ್ತಾ? ಈಗ ತಿರುಸು. ನಮ್ಮ ಅಣ್ಣ ನನ್ ಕೇಳದೆ ಏನ್ ಕೆಲ್ಸನೂ ಮಾಡಲ್ವಲ್ಲ. ಹಾ, ನಾವೀಗ ಅಣ್ಣನ್ ಮದುವೆ ಪ್ರೆಸೆಂಟೇಶನ್ ಬಗ್ಗೆ ಯೋಚನೆ ಮಾಡ್ಬೇಕು. ಶಾಂತಿ, ಏನ್ ಕೊಡ್ಬೋದು ನೀನೇ ಹೇಳು. ನನ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನೇ ಅರ್ಥ? ನೀನು ನಿಮ್ಮ ಅಣ್ಣನ್ ತರ ದಡ್ಡಿ ಆಗ್ಬಿಟ್ಟಿದ್ಯಾ ನೋಡು. ಅಣ್ಣನ್ ಮದುವೆ ಫಿಕ್ಸ್ ಆಗಿದೆ. ಆಮೇಲೆ ನಮ್ಮಿಬ್ಬರು ಮದುವೆ ಟ್ಯಾಕ್ ಅಂತ ಫಿಕ್ಸ್ ಆಗ್ಬಿಡುತ್ತೆ. ನಮ್ ಮದುವೆಗೆ ಅಣ್ಣ ದೊಡ್ಡ ಪ್ರೆಸೆಂಟ್ ಕೊಡ್ತಾನೆ. ಅವನ್ ಮದುವೆಗೆ ನಾವು ಚಿಕ್ಕ ಪ್ರೆಸೆಂಟ್ ಕೊಡೋದ್ ಬೇಡವಾ? ಏನ್ ಕೊಡೋದ್ ಹೇಳು? ನಿನ್ ಪಿಂಡನ ನಮ್ ಹೋಟ್ಲ್ ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡ್ಕೊಡು. ಶಾಂತಿ, ಶಾಂತಿ, ತುಂಬಾ ಅದೃಷ್ಟವಂತೆ. ಹೆಚ್ಚಿಗೆ ಏಟೇನು ಬೀಳಿಲ್ಲ. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳು. ಆಮೇಲೆ ಬಂದ್ ನೋಡ್ತೀನಿ. ಅಣ್ಣ, ಏನ್ ತಂಗಿ? ಅವ್ರು ಬರ್ಲಿಲ್ವಾ? ಯಾರು? ಅದೇ ಅವರು. ಓಹೋ, ಭರತ್. ಬರ್ತಾನೆ ಬರ್ತಾನೆ, ಭಾಜಾ ಭಜಂತ್ರಿ ಜೊತೆಗೆ. ಅಲ್ಲ, ನಿನ್ಗೆ ಎಷ್ಟು ಸಲ ಹೇಳಿದೀನಿ, ರಸ್ತೆ ದಾಟ್ಬೇಕಾದ್ರೆ ನೋಡ್ಕೊಂಡು ಹೋಗಕ್ಕಾಗುದಿಲ್ಲ ನಿನಗೆ? ನಿನಗೆ ಹಂಗೆ ಆಗ್ಬೇಕು, ಇಲ್ಲೇ ಬಿದ್ದಿರು. ನಾನೇನಾದ್ರೂ ಆ ಜೀಪ್ ಡ್ರೈವರ್ ಆಗಿದ್ರೆ ನಿನ್ನ ಕೈಕಾಲು ಕೂಡ ಮುರಿದು ಹಾಕ್ತಿದ್ದೆ. ಹಾಯ್. ಏನೇ ಇಷ್ಟೊಂದು ಸಂತೋಷವಾಗಿದಿ? ನನ್ಗೆ ಮದ್ವೆ ಫಿಕ್ಸ್ ಆಯ್ತು. ವೆರಿ ಗುಡ್. ಯಾವಾಗ? ಅತಿ ಶೀಘ್ರದಲ್ಲಿ. ಈ ವಿಷಯ ನನಗ್ ಮುಂಚೆನೆ ಹೇಳಿಲ್ಲ. ಅದ್ ಸರಿ, ಗಂಡಿ ಯಾರು? ಇಲ್ಲಿ ಆವಾಗ ಬರ್ತಾ ಇರ್ತಾರಲ್ಲ ಮೆಕ್ಯಾನಿಕ್, ಆ ಭರತ್. ನಿನ್ಗೆ ಹುಡುಕ ನೋಡು. ಸುಮ್ನೆ ತಮಾಷೆಗೆ ಹೇಳ್ದೆ ಕಣೆ. ಅದ್ ಸರಿ, ನಿನ್ನ ಮದ್ವೆ ಫಿಕ್ಸ್ ಆಯ್ತು, ನಂಗೆ ಹೇಳಲೇ ಇಲ್ಲ. ಅದು ಹೋಗ್ಲಿ ಬಿಡು. ಎನಿವೆ, ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ತಿಂಗಳಿಗೆಟ್ಲಿಯಾ? ನಿನಗೇನ್ ತಲೆಗೆಲಿ ಕೆಟ್ಟಿದ್ಯಾ? ಡಾಕ್ಟರ್ ಹೇಳಿದಾರೆ ಇವತ್ತು ಸಂಜೆ ನಿನ್ ಕರ್ಕೊಂಡು ಹೋಗುವಂತ. ನಾನೇ ಅವ್ರಿಗೆ ಹೇಳಿದ್ದು 2 ದಿವಸ ನೀನ್ ಇಲ್ಲೇ ಬಿದ್ದಿರ್ಲಿ ಅಂತ. ನನಗದ್ರಿಂದ ನೆಮ್ಮದಿ ಸಿಗ್ತದಲ್ಲ. 2 ದಿನನಾ? ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೆ. ಯಾಕೆಂದ್ರೆ ಅವ್ರು ನನ್ ದಿನ ಬಂದ್ ನೋಡ್ಕೊಂಡು ಹೋಗ್ತಿದ್ರು. ಹೌದು ಹೌದು, ಅಲ್ಲಿಂದ ಇಲ್ಲಿಗೆ ಬಂದು ಅದೇ ತರ ಹಸಿರು ಬಣ್ಣದ ಗ್ಯಾರೇಜ್ ನಿನ್ನ ತಲೆ ಮೇಲೆ ಓಪನ್ ಮಾಡ್ತಾನಮ್ಮ. ಸುಮ್ಮನೆ ಮಲ್ಕಳೆ. ಹೃದಯ, ಈ ಹೃದಯ ಸದಾ ನಿನದು. ಮನಸ್ಸು ಹೊಂಗನಸು ನಿನದು. ಟೀಚರ್, ಇದನ್ನ ನೋಡಿದ್ರಾ? ಇದನ್ನ ಅವ್ರು ಕೊಡ್ಸಿದ್ದು. ಯಾರು? ಕೃಷ್ಣನಾ? ಅವನಿಲ್ ಕೊಡಿಸ್ತಾನೆ, ಕಂಜೂಸ್. ಇದನ್ನ ನಮ್ ಭರತ್ ಕೊಡ್ಸಿದ್ದು.
ಅವ್ರು ಬೇರೆ ಯಾರಿಗೂ ಕೊಡ್ಸೋದಿಲ್ಲ. ನಂತರ ಡೀಸೆಂಟ್ ಆಗಿರೋರ್ಗೆ ಮಾತ್ರ ಕೊಡ್ಸೋದು. ಇದನ್ನ ಹಾಕೊಂಡ್ ತೋರಿಸ್ಲಾ? ಈಗ ಬೇಡ, ನಾಳೆ ಹಾಕೊಂಬ ನೋಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಇದನ್ನ ಇವತ್ತೇ ಇಲ್ಲೇ ಈಗ್ಲೇ ಹಾಕೋಬೇಕು. ಹಾ, ಅದನ್ನ ನೀವ್ ನೋಡಿದ್ರೆ ನನ್ಗೆ ಸಮಾಧಾನ. ಕೊಡೆ, ಅದು ನಂದು ಕೊಡೆ. ಟೀಚರ್ ಹೇಳಿ ಅವಳಿಗೆ, ಅದು ನನ್ನ ಫೋಟೋ. ಚಂದನ, ಭಯಪಡ್ಬೇಡಮ್ಮ, ನಾನು ನಿಂಗೇನು ಮಾಡಲ್ಲ. ಬಾ ಬಾ. ಚಂದನ, ಈ ಫೋಟೋ ಯಾರದ್ದು ಅಂತ ನಿನಗ್ ಗೊತ್ತಾ? ಹೆದರ್ಬೇಡ, ಧೈರ್ಯವಾಗಿ ಹೇಳು. ಹೇಳಮ್ಮ. ಭಾರತ್, ಭಾರತ್, ನನ್ ಭಾರತ್, ನನ್ ಭಾರತ್. ಎಂತ ಬರುತ್ತೆ? ನನಗೆ ಕಣ್ ಕಾಣೋದಿಲ್ವಾ? ಏನಾಯ್ತು ನಿನ್ಗೆ? ಅಲ್ಲ, ರಸ್ತೆ ದಾಟ್ಬೇಕಾದ್ರೆ ನೋಡ್ಕೊಂಡ್ ಬರ್ಬೇಕಾದ್ರೆ ಗೊತ್ತಾಗೋದಿಲ್ವೇನೆ? ಮೊನ್ನೆ ಹಾಗೆ ಮಾಡಿ ಆ ಜೀಪಿ ಗುದ್ದಿ ಸತ್ತ ಹೋಗ್ತಿದ್ದೆ. ಅದ್ ಯಾರು ಪುಣ್ಯವೋ ನೀನು ಬದುಕಿದ್ಯಾ? ಸಾವಿರ ಅರ್ಥನೇ ಇಲ್ದಾಗ ಹೋಗಿದೆ. ಎಷ್ಟೋ ವರ್ಷಗಳ ಹಿಂದೆ ಸತ್ತೋರ ಎದ್ದು ಬರ್ತಿದ್ದಾರೆ. ಅದನ್ನ ಎಪ್ಪರ ಹತ್ರ ಹೇಳೋಣ ಅಂತಂದ್ರೆ ಕೂಗಾಡ್ತಾನೆ. ಅಲ್ಲ, ನೀನ್ ಎಂತ ಮಾತಾಡ್ತಾ ಇದ್ದೀಯಾ? ಆಸ್ಪತ್ರೆಲ್ಲ ಹೆಂಗ್ಸಿಲ್ಲ, ಅದೇ ಆ ಹುಚ್ಚಿ. ಇವ್ರ ಫೋಟೋ ನೋಡಿ ಭರತ್ ನನ್ ಗಂಡ ಅಂತ ಹೇಳ್ತಿದ್ಲು. ಅದು ನೋಡಿ ಆ ಟೀಚರು, ಇದನ್ ಯಾರ ಹತ್ರನೇ ಹೇಳ್ಬೇಡ, ಮುಖ್ಯವಾಗಿ ಭರತನ ಹತ್ರ ಹೇಳ್ಬೇಡ ಅಂದ್ಲು. ಆ ಅಮ್ಮ ಹಾಗಂದಿದ್ದು ನನಗೆ ಬೇಜಾರಾಯ್ತು. ಅದಕ್ಕೆ ಇವ್ರ ಹತ್ರ ಹೇಳೋಣ ಅಂತಂದ್ರೆ ಗೆಟ್ ಔಟ್ ಅಂತಾನೆ. ಇಲ್ಲ ನೋಡು ಶಾಂತಿ, ಬಾಯಲ್ಲಿ ಬಾ, ಕೂತ್ಕೋ. ಈಗ ಆ ಟೀಚರ್ ಅಮ್ಮ ಹೇಳಿದ್ದು ಸರಿಯಾಗಿ ಉಂಟು. ಯಾಕೆಂದ್ರೆ 7-8 ವರ್ಷಗಳ ಹಿಂದೆ ಸತ್ತೋರು ತಿಡೀರಂತೆ ಎದ್ದು ಬಂದ್ರೆ ನನಗೆ ಹೆದರಿಕೆ ಆಗ್ತದೋ ಇಲ್ಲ ಹೇಳು, ಹೌದಲ್ಲ? ಅದಕ್ಕೆ ನೀನ್ ಅವ್ರಿಗೆ ಏನು ಹೇಳ್ಕೋಬೇಡ. ಯಾವ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟು. ಅದಕ್ಕೆ ಸರಿಯಾದ ಸಮಯ ನೋಡಿ ನಾನೇ ಅವ್ನು ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಒಳಗಡೆ ಹೋಗು, ಹೋಗು. ಅವ್ರು ಹೇಳ್ತೀಯಲ್ಲ? ನಾನು ಹೇಳ್ತೀನಿ ಮಾಡಿ, ನೀನ್ ಹೋಗು ಹೋಗು. ಶಾಂತಿಗೆ ಭರತ್ ಹತ್ರ ಈ ವಿಷಯ ಹೇಳ್ಬೇಡ ಅಂತ ಹೇಳ್ದಿಯಲ್ಲ, ಯಾಕೆ? ನೋಡು ಭವನ, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನೀನ್ ಅವ್ರಿಗೆ ವಿಷಯನ ತಿಳಿಸಿದ್ದೆ ಆದ್ರೆ ಅವ್ರನ್ನ ಕಳ್ಕೊತೀಯ. ಹೇಳ್ದೇ ಇದ್ರೆ ಮದ್ವೆ ಮಂಟಪನ ಅಪರಾಧಿ ಮನೋಭಾವದಿಂದ ಪ್ರವೇಶಿಸಬೇಕಾಗುತ್ತೆ. ಹೇಗಿದ್ರು ನೀನ್ ನೋವು ಅನುಭವಿಸ್ಲೇಬೇಕು. ಆದ್ರೆ ಯಾವ್ದು ಕಡಿಮೆ ನೋವು ಅನ್ನೋದನ್ನ ನೀನೇ ನಿರ್ಧಾರ ಮಾಡು. ಮೇಡಮ್, ಶಾಂತಿ ಭರತ್ ಹತ್ರ ಏನೂ ಹೇಳಿಲ್ಲ. ಹೇಳೋದು ಬೇಡ ಅಂತ ನಾನೇ ಹೇಳಿದೆ. ಅವಳು ಹೇಳೋದು ಇಲ್ಲ. ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನೀವೀ ಸತ್ಯವನ್ನ ಮುಚ್ಚಿಡ್ಲೇಬೇಕು. ಮಹಾಭಾರತದಲ್ಲಿ ಕುಂತಿದೇವಿ ಒಂದು ಸತ್ಯನ ಮುಚ್ಚಿಟ್ಲು, ಕರ್ಣ ತನ್ನ ಮಗ ಅನ್ನೋದನ್ನ. ಪರಿಣಾಮ ಏನಾಯ್ತು? ಕುರುಕ್ಷೇತ್ರ ಯುದ್ಧ. ಆ ಯುದ್ಧದಲ್ಲಿ ಕರ್ಣ ಸತ್ತ. ಅಷ್ಟೇ ಅಲ್ಲ, ಅನೇಕ ಅಣ್ಣ ತಮ್ಮಂದಿರು, ಅಪ್ಪ ಮಕ್ಕಳು ಎಲ್ಲ ಸತ್ರು. ಅದೆಲ್ಲ ಯಾಕಾಗಿ? ಧರ್ಮ ಉಳಿಬೇಕು ಅನ್ನೋದಕ್ಕೋಸ್ಕರ. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಧರ್ಮ ಉಂಟು, ನಿಮಗೂ ಉಂಟು. ಇಷ್ಟು ವರ್ಷ ಭರತು ಅವರ ಹೆಂಡತಿ ನೆನಪಿನಲ್ಲಿ ಜೀವನ ಮಾಡ್ತಾ ಇದ್ರು. ಈಗ ನೀವು ಬಂದಿರೋದ್ರಿಂದ ಅವರ ಬಾಳಿಗೆ ಒಂದು ಹೊಸ ಅರ್ಥ ಬಂದಿದೆ. ಈಗ ನೀವೇನಾದ್ರೂ ಅವಳು ಜೀವಂತವಾಗಿದ್ದಾಳೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಸ್ವೀಕಾರ ಮಾಡ್ತಾರೆ. ಆಕೆ ಎಂಥ ಸ್ಥಿತಿಲಿದ್ರೂ ಸಹ ಪುನಃ ನರಕ ಅನುಭವಿಸ್ಬೇಕಾಗ್ತದೆ. ಮತ್ತೆ ನಿಮ್ಮ ಜೀವನ ಏನಾಗ್ತದೆ? ಅದಕ್ಕೆ ನನ್ನ ಮಾತು ಕೇಳಿ.
ನಿಜವನ್ನ ಭರತ್ಗೆ ಹೇಳಲೇಬೇಡಿ. ಇದರಿಂದ ನಿಮ್ಮ ಮನಸ್ಸಲ್ಲೂ ಒಂದು ಕುರುಕ್ಷೇತ್ರ ಉಂಟಾಗ್ತದೆ. ಆದ್ರೆ ಧರ್ಮ ಗೆಲ್ತದೆ, ಪ್ರೇಮ ಎನ್ನುವ ನಿಮ್ಮ ಧರ್ಮ. ನೋಡಿ, ಭರತ್ ಈಗಾಗಲೇ ತುಂಬಾ ನೋವನ್ನು ಅನುಭವಿಸಿದ್ದಾರೆ. ಇನ್ಮೇಲಾದ್ರೂ ಅವ್ರು ನಿಮ್ಮಿಂದ ಸುಖವಾಗಿರ್ಲಿ ಅಂತ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಹಲೋ ಹಲೋ ಸರ್, ನಾನಿಲ್ಲಿ ಕಾರ್ಮೆಲ್ ಹೆಲ್ತ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ ಸರ್. ಚಂದುಗೆ ಏನಾಯ್ತು? ನಿಮ್ ಚಂದುಗೆ ಇದುವರೆಗೂ ಏನೂ ಆಗ್ಲಿಲ್ಲ ಸರ್. ಏನಾದ್ರೂ ಆಗೋಕ್ ಮುಂಚೆ ನಿಮ್ ತಂಗಿನ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗೋದು ಉತ್ತಮ. ಗುಡ್ ಮಾರ್ನಿಂಗ್. ಏನು ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ರಾತ್ರಿ ನಾನೊಂದು ಕನಸು ಕಂಡೆ, ಅದ್ರ ಬಗ್ಗೆ ಹೇಳ್ಬೇಕು. ಅದಕ್ಕೂ ಮುಂಚೆ ನಾನು ನಿಮ್ಮನ್ನೊಂದು ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆನಾ? ಏನದು? ಕುಂಕುಮ. ನೀವು ನಿಮ್ ಕಣ್ ಮುಚ್ಕೊಂಡು ನನ್ನ ಹಣೆಯಲ್ಲಿ ಇಡ್ಬೇಕು. ನಿಮ್ ಚಂದನ ಯಾವಾಗ್ಲೂ ಹೀಗೆ ಮಾಡಿ ಅಂತ ಕೇಳ್ತಾ ಇದ್ಲು ಅಲ್ಲ? ಅವಳು ಮಾಡ್ತಾ ಇದ್ದಿದ್ದು ಸರಿ ಅನ್ಸುತ್ತೆ. ಇದೊಂದು ಒಳ್ಳೆ ಪರೀಕ್ಷೆ. ನೀವು ನಿಜವಾಗ್ಲೂ ನನ್ನ ಪ್ರೀತಿಸೋದೇ ಆದ್ರೆ ನೀವು ಕಣ್ಮುಚ್ಕೊಂಡ್ರು ನನ್ನನ್ನು ನೋಡ್ಬೋದು. ಈಗ ನೀವು ಇದನ್ನ ಸರಿಯಾಗಿ ಮಾಡ್ತೀರಾ ಅಂತ ನೋಡೋಣ. ನನ್ನ ಪ್ರೀತಿ ಮೇಲೆ ಸಂಶಯನಾ? ಇಲ್ಲ, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ತಿಳ್ಕೊಳ್ಳೋ ಒಂದು ಚಿಕ್ಕ ಆಸೆ ಅಷ್ಟೇ. ಭಾವನಾ, ನನ್ನ ಜೀವನದಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ವ್ಯಕ್ತಿ ಚಂದು. ಈಗ ಅವಳು ನನ್ನ ಜೊತೆಲಿಲ್ಲ. ನನ್ನ ಶಾಶ್ವತವಾಗಿ ಬಿಟ್ಬಿಟ್ಟು ಹೊಟ್ಟೋದ್ಲು. ಆದ್ರೆ ಅವಳ ಮೇಲೆ ನನಗಿದ್ದ ಪ್ರೀತಿ ಇನ್ನೂ ಹಾಗೆ ಇದೆ. ಆಮೇಲೆ ನೀವು ಬಂದ್ರಿ. ನಾನು ಚಂದುನ ಪ್ರೀತಿಸಿದಷ್ಟು ನಿಮ್ಮನ್ನ ಪ್ರೀತಿಸ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಹೃದಯ ನಿಮ್ಮನ್ನು ಒಪ್ಕೊಂಡಿದೆ. ಅದು ಯಾವತ್ತೂ ಸುಳ್ಳು ಹೇಳಲ್ಲ. ಕೊಡಿ. ಹೇಳೋದು ಚಂದುಗ್ ಯಾವುದು ಜ್ಞಾಪಕ ಬರಬಾರ್ದು. ಸ್ವಲ್ಪ ಸಮಯಕ್ಕಾದ್ರು. ನೀವೇನ್ ಹೇಳ್ತಿದ್ದೀರಾ? ನಮ್ ಡಾಕ್ಟರ್ನ ಕರೀರಿ. ಮೊದ್ಲು ಅವನ್ ಬಾಯಿ ಮುಚ್ಕೊಂಡಿರೋದಕ್ಕೆ ಹಣ ಬಿಸಾಕಿ, ಆಮೇಲೆ ಅವನ್ ಟ್ರೀಟ್ಮೆಂಟ್ಗೆ ಹಣ ಕೊಡೋಣ. ಈ ಸಲ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಾ ಹೇಳ್ತೀನಿ. ಆ ಶಾಕ್ ಟ್ರೀಟ್ಮೆಂಟ್ ಅವಳನ್ನ ಜೀವಂತ ಶವವಾಗಿ ಮಾಡ್ಬಿಡ್ತು. ನಾನು ಬದುಕಿದ್ದೀನಿ. ನನ್ನ ಜೊತೆ ಚಂದೂನು ಇದ್ದಾಳೆ ಅಂತ ನಿಮ್ಮ ಅಣ್ಣನಿಗೆ ಹೋಗಿ ಹೇಳು. ಅವಳ ನೆರಣ್ಣ ನಿಮ್ಮಲ್ಲಿ ಯಾರಾದ್ರೂ ಸೋಕ್ಸಿದ್ರು ಸರಿ, ನಿಮ್ಮನ್ನ ಜೀವ ಸಹಿತ ಉಳಿಸೋದಿಲ್ಲ. ಎಷ್ಟೊಂದು ಕಷ್ಟ ಅನುಭವಿಸಿದೆ ನನ್ನ ಚಿನ್ನ. ನಿನ್ನ ವಿಷಯದಲ್ಲಿ ಅವ್ರು ತುಂಬಾ ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಇನ್ಮೇಲೆ ಯಾರು ನಿನ್ಗೆ ಏನು ಮಾಡಕ್ಕಾಗಲ್ಲ. ಇಷ್ಟು ವರ್ಷ ನೀನು ಅನುಭವಿಸಿದ ನೋವು ಸಂಕಟನೆಲ್ಲ ಇನ್ಮೇಲೆ ನಾನು ಸರಿ ಮಾಡ್ತೀನಿ. ಎಸ್, ನೀನ್ ಸರಿ ಹೋಗ್ತೀಯ ಚಂದು. ನಾನು ನಿನ್ ಜೊತೆಗಿರ್ತೀನಿ. ನಾನು ನಿನ್ ಜೊತೆಗಿರ್ತೀನಿ.
ಯಾಕೇನು ಮಾತಾಡ್ತಾ ಇಲ್ಲ? ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನನ್ ಗುರುತು ನಿನಗೆ ಸಿಗ್ಲಿಲ್ವಾ? ನಾನು ಭರತ್, ನೀನು ಭರತ್. ಗೊತ್ತಾಗ್ಲಿಲ್ವಾ? ಏನಾಗಿದೆ ಚಂದು ನಿನ್ಗೆ? ಯಾಕೇನು ಹೇಳ್ತಾ ಇಲ್ಲ? ಏನಾದ್ರೂ ಮಾತಾಡು ಚಂದು. ನೋಡು, ನೀನ್ ಯಾರಿಗೂ ಭಯಪಡಬೇಡ. ನಾನಿದ್ದೀನಿ ನಿನ್ ಜೊತೆಲಿ. ಮಾತಾಡು ಚಂದು, ಮಾತಾಡು. ಒಂದ್ಸಲ ಭರತ್ ಭರತ್ ಅಂತ ಹೇಳು. ಭರತ್. ಭರತ್. ಮೇಡಮ್, ನನ್ ಚಂದು ಏನಾಗಿದೆ ಮೇಡಮ್? ಅವಳ ಹತ್ರ ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ ಗುರುತು ಹಿಡಿತಲ್ಲ ಮೇಡಮ್, ನನ್ನ ಹೆಸರು ಹೇಳ್ತಲ್ಲ ಮೇಡಮ್. ಅವಳಿಗೆ ಏನಾಗಿದೆ ಅಂತ ನಾನು. ಕೂಲ್ ಡೌನ್ ಭರತ್, ಕೂಲ್ ಡೌನ್ ಪ್ಲೀಸ್. ನಿನಗೆ ಗೊತ್ತು ಇವಳಿಗೆ ಏನಾಗಿದೆ ಅಂತ. ಅವಳು ಪೂರ್ತಿ ಗುಣ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನಿಮ್ಗೆ ಬೇಕಾಗಿರೋದು ತಾಳ್ಮೆ, ಸಂಯಮ. ಅವಳು ಖಂಡಿತ ಸರಿ ಹೋಗ್ತಾಳೆ. ನೀನ್ ಧೈರ್ಯವಾಗಿರು. ಬಾ. ಈ ಕಾಲದಲ್ಲಿ ಯಾರನ್ನು ನಂಬಾರ್ದು. ಇದ್ದಕ್ಕಿದ್ದಂಗೆ ಹೆಂಗ್ ಮಾಯ ಬಿಡುತ್ತೆ. ಶಾಂತಿ ಏನೋ ಟೀ ಬೇಕಾ? ಅಲ್ಲ ಬೇಡ, ಅಲ್ಲಿ ಒಂದು ಬ್ರ್ಯಾಂಡಿ ಬಾಟ್ಲಿ ಇಟ್ಟಿದ್ದೆ, ನೋಡ್ದ? ನಿನ್ ಬ್ರಾಂದಿ ಬಾಟ್ಲಿ ನಾನ್ಯಾಕೋ ನೋಡ್ಲಿ? ನೀನ್ ಕುಡಿಯಲ್ಲ ಅಂತ ನಂಗೆ ಗೊತ್ತು ಕಣೆ. ಅದ್ ನೋಡಕ್ಕೆ ನಿನ್ ಟೀ ಡಿಕಾಕ್ಷನ್ ತರನೇ ಇರುತ್ತೆ, ಹಂಗಾಗಿ ತಂದ್ಬಿಟ್ಟಿದ್ಯಾ ಅಂತ. ಇಲ್ಲೇ ಇಲ್ಲ, ವಾಕಿಂಗ್ ಹೋಗಿದೆ, ಬಂದ್ಬಿಡ್ತೆ ಇರು. ಸಂಜೆ ಹೊತ್ತು ಏನೋ ಕಿಟ್ಕಿಟ್ದಾಗ ಮಾತಾಡ್ತಾನೆ. ಸಂಜೆ ಹೊತ್ತಲ್ದೆ ಏನು ಹಗಲತ್ತ ಕುಡಿತಾರೆ? ಯಾರದು? ಯಾರು ಇಲ್ಲ, ನಾನೇ. ಅದು ನಂದು ಒಂದು ಬಾಟ್ಲು. ಬಾಟ್ಲಾ? ಇದೇನು ವೈನ್ ಶಾಪ್ ಅಂತ ತಿಳ್ಕೊಂಡ್ಯಾ? ಇಲ್ವಲ್ಲ. ಬಾಟ್ಲ್ ಗೀಟಲ್ಲ ನಿಮ್ಮ ಅಣ್ಣ ಹತ್ರ ಕೇಳಿ ಹೋಗ. ಅಣ್ಣನ್ ಕೇಳ್ಬೋದು. ದೇವ್ರೆ, ದೂರ ಆಡ್ತಾ ಇದಾರೆ. ಇವ್ರು ಯಾವತ್ತೂ ಕುಡ್ದಿಲ್ವಲ್ಲ? ಅವರು ನೀರು ಅಂತ ತಿಳ್ಕೊಂಡು ಕುಡ್ದಿರ್ಬೇಕಷ್ಟೇ. ಅಯ್ಯೋ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವರಿಗೆ ನೀವು ಕುಡ್ದಿದ್ದೀರಾ ಅಣ್ಣ? ಅಮ್ಮ, ಇವ್ ರಾಸ್ಕಲ್, ನೀನ್ ಯಾರೋ ನನ್ನ ಪ್ರಶ್ನೆ ಕೇಳೋಕೆ? ನಾನು ಕುಣಿತೀನಿ, ರಸ್ತೆ ಮಧ್ಯದಲ್ಲಿ ಬೇಕಾದ್ರೂ ಮಲ್ಕೋತೀನಿ. ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ. ನೋ ರೈಟ್ಸ್. ಅರ್ಥ ಆಯ್ತಾ? ಕೃಷ್ಣ, ಅರ್ಥ ಆಯ್ತಾ? ಗುಡ್. ಏ ಶಾಂತಿ, ನೀನೇ ನನ್ನ ಹಾಗೆ ನೋಡ್ತಾ ಇದ್ದೀಯಾ? ಕುಡ್ದಿದ್ದೀನಿ ಅಂತನಾ? ಎಸ್, ನಾನು ಕುಡ್ದಿದ್ದೀನಿ. ಈ ತಗೊಂಡ್ ನನ್ನ ಮಗ ಒಂದ್ ಫುಲ್ ಬಾಟಲ್ನ ಬಚ್ಚಿಟ್ಟಿದ್ದ. ನಾನು ಅದನ್ನ ಮುಟ್ಟಾಳ. ನೀನ್ ಯಾವಾಗ್ಲಿಂದ ಕುಡಿಯೋಕ್ ಶುರು ಮಾಡಿದ್ಯೋ? ಇನ್ಮೇಲೆ ದೇವರಾಣೆಗೂ ಕುಡಿಯಲ್ಲ. ಪರವಾಗಿಲ್ಲ, ಡೋಂಟ್ ವರಿ. ನೀನ್ ಯಾಕೆ ಕುಡಿತೀಯ ಅಂತ ನನಗ್ ಗೊತ್ತು. ನೀನ ಹುಚ್ಚು ಹುಡುಗಿನ ಪ್ರೀತಿಸ್ತಾ ಇದೀಯ ಅಲ್ವಾ? ಅದು ಅವಳಿಗೆ ಅರ್ಥ ಆಗ್ತಿಲ್ಲ. ಆ ದುಃಖನ ಮರೆಯೋಕೆ ನೀನು ನಾನ್ ನಿನ್ನ ಹತ್ರ 1 ಬಾಟಲ್ ತಗೊಂಡೆ ಅಲ್ವಾ? ಅದಕ್ಕೆ ಬದಲಾಗಿ 3 ಬಾಟಲ್ ನಾನು ನಿನಗೆ ಕೊಡ್ತೀನಿ. ಓಕೆ? ಗುಡ್ ನೈಟ್ ಎವ್ರಿಬಡಿ, ಗುಡ್ ನೈಟ್. ನಾನು ಯಾಕೆ ಕುಡ್ದೆ ಅಂತ ನೀನ್ ನನ್ ಕೇಳಲೇ ಇಲ್ಲ. ಯಾಕೆ ಕುಡಿದ್ರಲ್ಲ? ಆ ಪ್ರಶ್ನೆ ಕೇಳಬಾರ್ದು ಅಂತ ನಾನು ಹಿಂಗೆ ಹೇಳಿರ್ಲಿಲ್ವಾ? ನೋ. ಆದ್ರೂ ನಾನು ನಿನಗೆ ಹೇಳ್ತೀನಿ, ನಿನಗೂ ಹೇಳ್ತೀನಿ. 7 ವರ್ಷ, 7 ಸುದೀರ್ಘವಾದ ವರ್ಷಗಳು ಪ್ರತಿದಿನ ನಾನು ಅವಳಿಗೆ ಹೂವು ಇಡ್ತಾ ಇದ್ದೆ. ಚಂದು ಜೊತೆ ಮಾತಾಡ್ತಾ ಇದ್ದೆ. ಚಂದು ಮೈ ಡಿಯರ್, ನೀನ್ ಎಲ್ಲೇ ಇರು, ಚೆನ್ನಾಗಿರು ಅಂತ ಪ್ರಾರ್ಥಿಸ್ತಾ ಇದ್ದೆ. 7 ವರ್ಷ 1 ದಿವಸ ತಪ್ಪಿಸ್ಲಿಲ್ಲ. ಏನ್ ಶಾಂತಿ, ಪ್ರತಿದಿನ ನೀನೇ ತಾನೇ ಹೂಗಳನ್ನ ಕೊಡ್ತಾ ಇದ್ದಿದ್ದು. 1 ದಿವಸ ಮಿಸ್ ಮಾಡ್ಲಿಲ್ಲ. 1 ದಿವಸ.
ಮೇಲಿರೋ ದೇವತೆಗಳು ಕೂಡ ನನ್ನ ಮೇಲೆ ಕರುಣೆ ಬಂದು ಚಂದುನ ಬದುಕಿಸಿ ಕಳಿಸ್ಕೊಟ್ಟಿದ್ದಾರೆ, ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಾ ದೇವ್ರೇ, ಥ್ಯಾಂಕ್ ಯು ವೆರಿ ಮಚ್. ನಾನ್ ನಿಮ್ಗೆ ಕೃತಜ್ಞನಾಗಿದ್ದೀನಿ. ಆದ್ರೂ ಕೃಷ್ಣ, ಇವತ್ತು ನಾನ್ ಚಂದು ನೋಡಕ್ ಹೋದಾಗ ಅವಳು ನನ್ ಕಂಡು ಹಿಡಿಲಿಲ್ಲ, ಗುರುತು ಹಿಡಿಲಿಲ್ಲ. ನಾನು ಕೇಳ್ಕೊಂಡೆ, ಬೇಡಿ ಬೇಡಿ ಕೇಳ್ಕೊಂಡೆ. ಕೊನೆ ಪಕ್ಷ ನನ್ನ ಹೆಸರಾದ್ರೂ ಹೇಳು ಅಂತ ಕೇಳ್ಕೊಂಡೆ. ಆದ್ರೂ ಅದಕ್ಕೆ ನಾನಿವತ್ತು ಸಂತೋಷವಾಗಿರೋದು. ಇವತ್ತೇನ್ ಮಾಡಿದೆ ಗೊತ್ತಾ? ಅವಳ ಅಣ್ಣನ ಹತ್ರ ಜಗಳ ಮಾಡಿ ಬಂದಿದ್ದೀನಿ. ನನ್ನ ಮಕ್ಕಳ, ಯಾರಾದ್ರೂ ಚಂದು ತಂಟೆಗೆ ಹೋದ್ರೆ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟೆಲ್ಲ ಆದ್ರೂ ಅವಳನ್ನ ಗುರುತಿಡಿಲಿಲ್ಲ ಕೃಷ್ಣ. ಈಗ ಹೇಳು, ನಾ ಸಂತೋಷವಾಗಿರೋಕೆ ಇದಕ್ಕಿಂತ ಕಾರಣ ಬೇಕಾ? ಇವತ್ತು ಈ ಪ್ರಪಂಚದಲ್ಲಿ ನನ್ನಷ್ಟು ಸಂತೋಷ ಆಗಿರೋನ್ ಬೇರೆ ಯಾರೂ ಇಲ್ಲ. ನೋ ಬಾಡಿ. ಅಪ್ಪ ದೇವ್ರೆ, ಮೇಲಿದೆಯಲ್ಲ ನೀನು, ನಿನಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಬಹಳ ಜಾಸ್ತಿ ನಿನಗೆ. ಯಾಕೆ ಅಂದ್ರೆ ನಾನ್ ನಿನ್ನ ಪೂಜೆ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಚಂದುನ ಪೂಜೆ ಮಾಡಿದ ನೋಡು, ಅದನ್ನ ನಿನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಅಲ್ವಾ ನೀನು ಅವಳನ್ನ ವಾಪಸ್ ಈ ಸ್ಥಿತಿಲಿ ನನ್ನ ಹತ್ರ ಕಳಿಸ್ಕೊಟ್ಟಿರೋದು, ಜೀವಂತ ಶವ ಆಗಿ. ಯಾಕೆ ಹೀಗ್ ಮಾಡಿದೆ ನೀನು? ನನ್ ಚಂದು ಏನ್ ಅನ್ಯಾಯ ಮಾಡಿದ್ಲು? ಅವಳು ಏನ್ ಪಾಪ ಮಾಡಿದ್ಲು? ಸ್ವಾರ್ಥಿ ನೀನು, ಬಹಳ ಸ್ವಾರ್ಥಿ ನೀನು. ಕೃಷ್ಣ, ನಿನಗ್ ಗೊತ್ತಾ, ಮೇಲಿದಾರಲ್ಲ ದೇವತೆಗಳು ಬಹಳ ಕಿಲಾಡಿನಪ್ಪ, ಬಹಳ ಕಿಲಾಡಿ. ಅವ್ರುಗಳು ಮಾತ್ರ ಅವ್ರವ್ರ ಹೆಂಡತಿರ ಜೊತೆ ವೈಕುಂಠದಲ್ಲಿ ಕೈಲಾಸದಲ್ಲಿ ಪೋಸ್ ಕೊಡ್ತಾ ಜಾಲಿಯಾಗಿ ಸಂತೋಷವಾಗಿ ಹೇಳ್ತಾ ಇರ್ತಾರೆ, ಲವ್ ಇಸ್ ಗಾಡ್, ಪ್ರೀತಿನೇ ದೇವ್ರು, ಎಲ್ರು ಪ್ರೀತಿಸ್ಬೇಕು ಅಂತ. ಅದ ಹಾಗಾಗಕ್ ಬಿಡಬಾರ್ದು. ಅವನ್ ನಮ್ ಚಂದುಗ್ ಹತ್ರ ಆಗೋಷ್ಟ್ರಲ್ಲಿ ನಾವೇ ಅವನನ್ನ ಮುಗಿಸ್ಬಿಡ್ಬೇಕು. ನೀನ್ ಆಸ್ಪತ್ರೆಗೆ ಹೋಗಿ ಚಂದನ್ ಕರ್ಕೊಂಡ್ ಬಾ. ಅವಳೇನಾದ್ರೂ ಹಠ ಮಾಡಿದ್ರೆ ಹೇಳ್ಕೊಂಬ. ನಾಳೆ ಅವಳಿಗೆ ಅವಳು ಇಲ್ಲಿರ್ಬೇಕು. ನೀನ್ ಯಾವಾಗ್ಲೂ ಹೇಳ್ತಾ ಇದ್ದಿಲ್ಲ ನಾವ್ ಎಲ್ಲಿ ಹೋದ್ರು ನಮ್ ಜೊತೆ ನಮ್ಮ ಮನೆ ಇರ್ಬೇಕು ಅಂತ. ಜ್ಞಾಪಕ ಇದೆಯಾ? ಅದೇ ಇದು. ಬಾ ತೋರಿಸ್ತೀನಿ. ಹೇಗಿದೆ? ಒಂದ್ ನಿಮಿಷ ಬರ್ತೀನಿ. ಏನ್ ಸಮಾಚಾರ? ಸರ್, ಯಜಮಾನ್ರ ಗಾಡಿ ಕೆಟ್ಟೋಗಿದೆ, ನಿಮ್ಮನ್ನ ಕರ್ಕೊಂಬರಕ್ ಕೇಳಿದ್ರು ಸರ್. ಮೊನ್ನೆ ಎಲ್ಲ ಸರಿ ಮಾಡಿದ್ನಲ್ಲ. ಸರಿ, ನೀವು ಹೋಗು, ನಾ ಬರ್ತೀನಿ. ಕರ್ಕೊಂಬರಕ್ ಕೇಳಿದ್ರು ಸರ್. ಹೌದಾ? ನೀವ್ ಚಂದನ ಅಲ್ವಾ? ಅವರ ಹೆಂಡತಿ. ನೀನಾಗ್ಲೇ ಬಂದ್ಬಿಟ್ಯಾ? ಚಂದನ, ಇವಳು ಶಾಂತಿ ಅಂತ. ಅಲ್ಲೊಂದು 5 ಸ್ಟಾರ್ ಟೀ ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಯಜಮಾನಿ. ಶಾಂತಿ, ಇವ್ರಿಗೆಲ್ಲ ತೋರಿಸ್ತಾ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ಲಾ? ಬನ್ನಿ, ನಮ್ಮ ಹೋಟ್ಲಿಗೆ ಹೋಗೋಣ. ಸ್ಪೆಷಲ್ ಟೀ ಕೊಡ್ತೀನಿ. ಮೊದ್ಲು ನಮ್ಮ ಅರಮನೆ ನೋಡ್ಬೇಕು. ಸ್ಪೆಷಲ್ ಟೀನ ಆಮೇಲೆ ಕುಡಿದ್ರಾಯ್ತು. ಎಷ್ಟು ಸುಂದರವಾಗಿದೆ ಅಲ್ಲ? ಅವ್ರಿಗೆ ಅಲ್ಲಲ್ಲ, ನಿಮ್ ಯಜಮಾನ್ರಿಗೆ ಅದನ್ನ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಅದನ್ನೆಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಅಲ್ಲಿ ನೋಡಿ, ಇಲ್ಲಿ ಬನ್ನಿ. ಆ ಹೂಕುಂಡ ನೋಡಿ, ಅದ್ರಲ್ಲಿ ದಿನಾ ಒಂದೊಂದು ಹೂವ ಇಡ್ತಾ ಇದ್ರು. ಅದನ್ನ ನಾನೇ ತಂದ್ಕೊಡ್ತಾ ಇದ್ದಿದ್ದು. ಆದ್ರೆ ಅಷ್ಟು ವರ್ಷಗಳ ಮೇಲೆ ಅವತ್ತೇ ನಮಗ್ ಗೊತ್ತಾಗಿತ್ತು ಆ ಹೂಕುಂಡದಲ್ಲಿ ಯಾಕೆ ಹೂವ ಇಡ್ತಿದ್ರು ಅಂತ. ನಿಮ್ಗ್ ಗೊತ್ತಾ? ನೀವ್ ಸತ್ತೋಗಿದ್ದೀರಾ ಅಂತ ತಿಳ್ಕೊಂಡು ಅಲ್ಲೊಂದ್ ಪೆಟ್ಟಿ ಇಟ್ಟಿದ್ರು. ಅದ್ರಲ್ಲಿ ನಿಮ್ ಬೂದಿ ಇತ್ತಂತೆ. ನೀವ್ ಬದುಕಿದ್ದೀರಾ ಅಂತ ವಿಷಯ ತಿಳಿದ ತಕ್ಷಣ ಅದನ್ನ ತಗೊಂಡೋಗ್
ಎಸ್ಬಿಟ್ರು. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ನೀವ್ ಭಾರಿ ಅದೃಷ್ಟವಂತೆ. 1 ವಾರ ತಡವಾಗಿದ್ರೆ ಅವ್ರು ನಿಮ್ ಕೈ ಸಿಕ್ತಿರ್ಲಿಲ್ಲ. ನೀನೇನು ಹೇಳ್ತಿದ್ಯಾ? ಅವಳನ್ನ ಮದ್ವೆ ಆಗ್ಬಿಡ್ತಿರ್ಲಿಲ್ಲ. ಮದುವೆನಾ? ಯಾರ ಜೊತೆ? ಆ ಟೀಚರ್ ಭಾವನನ್ನ. ಅಯ್ಯೋ, ನಿಮ್ಗಿದೆಲ್ಲ ಗೊತ್ತಿಲ್ವಾ? ಅದೆಲ್ಲ ಬರೀ ಒಂದು ಹೂವಿಂದ ಆಗಿತ್ತು. ಒಂದಿನ ಆ ಟೀಚರು ನನ್ನಿಂದ ಹೂ ಕಿತ್ಕೊಂಡ್ಬಿಟ್ಟು ನಾನಿರ್ತೀನಿ ಅಂತೇಳಿ ಆ ವಾಸಲ್ ಹೂ ಇಟ್ಲು. ಅದನ್ನ ಅವ್ರು ತಡ್ಕೊಳ್ಳಿಲ್ಲ, ಚಟೀ ಅಂತ ಕೆನ್ನೆಗೆ ಹೊಡೆದ್ರು. ಆದ್ರೆ ಒಂದ್ ಏಡಿಂದ ಈ ಪ್ರೇಮ ಹೆಂಗ್ ಶುರುವಾಯ್ತು ಅಂತ ನನ್ಗೆ ಇನ್ನೂ ಅರ್ಥನೇ ಆಗ್ತಿಲ್ಲ. ಅಷ್ಟ್ ಮಾತ್ರ ಅಲ್ಲ, ಅವ್ರ ಸಂಬಂಧನೆಲ್ಲರೂ ಮೆಚ್ಕೊಂಡ್ಬಿಟ್ರು. ಆ ವಾರನಿಲ್ಲ, ಅದೇ ಕಣಕ್ ಹಾಕೊಂಡಿರ್ತಾಳಲ್ಲ, ಅವಳು ಮದ್ವೆಗೆ ಏರ್ಪಾಟ್ ಮಾಡ್ಬಿಟ್ಲು. ಇಲ್ ನೋಡು, ನೀನ್ ಪುಣ್ಯ ಅಷ್ಟು ನೀನ್ ಬಂದ್ಬಿಟ್ಟೆ. ಇಲ್ದಿದ್ರೆ ಏನಾಗ್ಬಿಡ್ತಿತ್ತು. ಓಯ್ ಬಂದೆ ಇರಯ್ಯ, ಕರೆಕ್ಟ್. ಚಂದು, ಚಂದು, ನೋಡು, ಸುಮ್ಮನೆ ನಡಿ ಮೇಲೆ. ಸುಮ್ಮನೆ ನಡಿ ಆಮೇಲೆ. ಚಂದು, ಒಳಗಡೆ ಕೂಡ ಹಾಕಿ ಬಿಡ. ಚಂದು, ನೀನು ಮಾಡಿರೋ ಹಲ್ಕ ಕೆಲಸಕ್ಕೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತಾ ಇದ್ದೆ. ಆದ್ರೂ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನನ್ನ ಹೆಂಡತಿ ಅನುಭವಿಸಿದ ನರ್ಕನ ನಿನ್ನ ಹೆಂಡತಿನೂ ಅನುಭವಿಸಬಾರ್ದು. ಯಾವ ಹೆಣ್ಣು ಅನುಭವಿಸಬಾರ್ದು. ಇವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ನಮಗೆ ಹೇಳ್ದೇನೆ ನೀವ್ ಹಾಗೆ ಬಂದ್ಬಿಡೋದಾ? ನೀವು ಸುರಕ್ಷಿತವಾಗಿದ್ದೀರಾ ಅಂತ ಗೊತ್ತಾಯ್ತು.
ಅಲ್ಲಿಗೆ ನನ್ನ ಕರ್ತವ್ಯನೂ ಮುಗೀತು. ಅರ್ಥ ಆಯ್ತು. ಅದಕ್ಕೆ ನಾನು ಬಂದೆ. ನಿಮ್ಗಿರೋ ಹಾಗೆ ನನಗೂ ನನ್ನ ಕರ್ತವ್ಯ ಇದೆಯಲ್ಲ. ಏನ್ ಚಂದು ಇದು? ಇದನ್ನ ಇವ್ರಿಗೆ ಕಟ್ಟಿ. ಏನ್ ಹೇಳ್ತಾ ಇದೀಯ ನೀನು? ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಕೆಟ್ಟಿತ್ತು. ಅದನ್ನ ಇವರು ಸರಿ ಮಾಡಿದ್ರು. ಭಾವನಾ, ನೀವು ಬಹಳ ದೊಡ್ಡ ವ್ಯಕ್ತಿ. ನಮ್ಮಿಬ್ಬರನ್ನ ಸೇರ್ಸೋಕೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನನ್ನ ಗಂಡನ್ನ ನೀವೆಷ್ಟು ಪ್ರೀತಿಸ್ತೀರಾ ಅಂತ ನಂಗೆ ಗೊತ್ತು. ನಾನು ಬದುಕಿದ್ದೀನಿ ಅನ್ನೋ ಸತ್ಯನ ನೀವು ಅವರಿಂದ ಮುಚ್ಚಿಡ್ಬೋದಾಗಿತ್ತು. ನೀವು ಮನಸ್ಸು ಮಾಡಿದ್ರೆ ಅವ್ರನ್ನ ಮದ್ವೆನೂ ಮಾಡ್ಕೋಬೋದಾಗಿತ್ತು. ಆದ್ರೆ ನೀವೇನ್ ಮಾಡಿದ್ರಿ? ಅವ್ರನ್ನ ನಂಗೆ ವಾಪಸ್ ಕೊಟ್ಟು ನೀವು ಅವ್ರನ್ನ ಕಳ್ಕೊಂಡ್ರಿ. ನಿಮ್ ಪ್ರೀತಿ ನನಗೋಸ್ಕರ ತ್ಯಾಗ ಮಾಡಿದ್ರಿ. ಯಾವ ಹೆಂಡ್ತಿನೂ ಇನ್ನೊಂದು ಹೆಣ್ಣಿನ ಹತ್ರ ಕೇಳಕ್ ಆಗದೆ ಇರೋವಂಥದನ್ನ ಮಾಡಿ ಅಂತ ನಾನ್ ನಿಮ್ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ಭರತ್ಗೆ ನಾನು ಏನು ಅಂತ ಗೊತ್ತು. ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ಇಷ್ಟು ವರ್ಷ ಇವರು ನೋವು ಅನುಭವಿಸಿದ್ದಕ್ಕೆ ನಾನೇ ಕಾರಣ. ನೀವು ಅವ್ರ ಜೀವನದಲ್ಲಿ ಬಂದಾಗ ನನ್ನ ಕನಸುಗಳೆಲ್ಲ ಬರೀ ಶೂನ್ಯ ಆಗೋದು. ನಾನು ನನ್ನ ಪ್ರೀತಿನ ತ್ಯಾಗ ಮಾಡ್ತಿಲ್ಲ ಚಂದು. ಈ ಜಗತ್ನಲ್ಲೇ ಮಹೋನ್ನತವಾದ್ದು ಅಂತ ನಾನು ಅನ್ಕೊಂಡಿರೋ ಪ್ರೀತಿಗೆ ನನ್ನ ಪ್ರೀತಿನ ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ರು ಪ್ರೀತಿಸ್ತಾರೆ. ಅವ್ರ ಪ್ರೀತಿ ಮದುವೆನಲ್ಲೇ ಕೊನೆ ಆಗ್ಬೇಕು ಅಂತ ಬಯಸ್ತಾರೆ. ಇದರಲ್ಲಿ ಸ್ವಾರ್ಥ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಚಂದು? ನಮ್ಗೆ ನಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಮದುವೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನ ದೃಢಪಡಿಸ್ಕೋತೀವಿ. ಅದು ನಿಜವಾದ ಪ್ರೀತಿ ಅಲ್ಲ. ಆದ್ರೆ ಇವರು ನಿಜವಾದ ಪ್ರೀತಿ ಹೇಗ್ ನಿಸ್ವಾರ್ಥತೆಯಿಂದ ಪವಿತ್ರತೆಯಿಂದ ಇರ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳಿಂದ ಅವ್ರು ನಿಮ್ಮನ್ನೇ ಪ್ರೀತಿಸ್ತಾ ಇದ್ರು. ನೀವು ವಾಪಸ್ ಬರಲ್ಲ ಅಂತ ಗೊತ್ತಿದ್ದು ಕೂಡ ನಿಮ್ಮನ್ನ ದೇವರ ಸ್ಥಾನದಲ್ಲಿಟ್ಟು ಪ್ರತಿದಿನ ಪೂಜಿಸ್ತಾ ಇದ್ರು. ಪೆಟ್ಟಿಗೆಯಲ್ಲಿದ್ದ ಆ ಆಸ್ತಿ ಅವ್ರ ಪಾಲಿಗೆ ಕೇವಲ ಆಸ್ತಿ ಆಗಿರ್ಲಿಲ್ಲ, ದೇವಸ್ಥಾನ ಆಗಿತ್ತು. ಅವ್ರ ಬಾಳ್ನಲ್ಲಿ ನಾನು ಬಂದಾಗ ಅವ್ರು ನನ್ನಲ್ಲಿ ನಿಮ್ಮನ್ನೇ ನೋಡಿದ್ರು. ಅವ್ರ ಹೃದಯ ನನ್ನನ್ನು ಒಪ್ಕೊಂಡಿದೆ ಅಂತನೂ ಹೇಳಿದ್ರು. ಅವ್ರ ಹೃದಯ ನನ್ನ ಹತ್ರ ಇತ್ತು, ಆದ್ರ ಆತ್ಮ ನಿಮ್ಮ ಹತ್ರ ಇತ್ತು. ನೀವು ನನ್ನಿಂದ ತುಂಬಾ ದೂರದಲ್ಲಿದ್ದೀರಾ, ತುಂಬಾ ಎತ್ತರದಲ್ಲಿದ್ದೀರಾ. ಆ ದೇವತೆಗಳು ಮಾತ್ರ ನಿಮ್ಮ ಹತ್ರ ಬರೋಕ್ ಸಾಧ್ಯ. ನಿಮ್ ಪ್ರೀತಿಲಿರೋ ದೈವಿಕತೆ ನಿಮ್ಮನ್ನ ಮಟ್ಟಕ್ಕೇರಿಸಿದೆ. ನಾನು ನಿಮ್ಮನ್ನ ದೂರದಿಂದ ಆರಾಧಿಸೋದಕ್ಕೆ ಮಾತ್ರ ಸಾಧ್ಯ. ದಯವಿಟ್ಟು ಹಾಗೆ ಮಾಡೋಕೆ ಅವಕಾಶ ಮಾಡಿಕೊಡ್ತೀರಾ? ನಂದೊಂದು ಆಸೆ. ಇದು ನನಗೆ ಬೇಕು. ನಾವು ಪ್ರಾರ್ಥನೆ ಮಾಡ್ದಾಗ್ಲೆಲ್ಲ ದೇವ್ರು ನಮ್ಮ ಹತ್ರ ಬರೋಕ್ ಸಾಧ್ಯ ಆಗಲ್ಲ ಅಲ್ವಾ? ಅದಕ್ಕೆ ನಮ್ಮ ಹತ್ರ ವಿಗ್ರಹಗಳನ್ನ ಇಟ್ಕೋತೀವಿ. ಪ್ರೀತಿಗೆ ಸಂಬಂಧಪಟ್ಟಿದ್ದನ್ನ ನನ್ನ ಹತ್ರ ಇಟ್ಕೋತೀನಿ, ದೇವರ ವಿಗ್ರಹದ ಹಾಗೆ.
ನಿಮ್ಮಿಬ್ಬರ ಬಗ್ಗೆ ನಾನೇನಂತ ಹೇಳಿ? ಪ್ರಯತ್ನ ಪಟ್ರು ನನ್ನಿಂದ ಹೇಳಕ್ಕಾಗ್ತಿಲ್ಲ. ನನ್ನಿಂದ ಸಾಧ್ಯ ಆಗ್ತಿದೆ. ನಿಮ್ಮಿಬ್ಬರಿಗೂ ಜನ್ಮ ಕೊಟ್ಟ ಆ ತಾಯಿ ಧನ್ಯ ಧನ್ಯ. ಹೃದಯ ಸದಾ ನಿನದು, ಮನಸ್ಸು ಹೊಂಗನಸು ನಿನದು, ಬಾಳೆಲ್ಲ ನಿನದಾದ ಘಳಿಗೆ.